ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ನರಸಿಂಹೋಖಿಲಾಜ್ಞಾನಮತಧ್ವಂತದಿವಾಕರಃ ಜಯತ್ಯಮಿತಸಜ್ಞಾನಸುಖಶಕ್ತಿಪಯೋನಿಧಿಃ ಯೋ ವಿಪ್ರಲಂಭವಿಪರೀತಮತಿಪ್ರಭೂತವಾದಾನ್ನಿರಸ್ಯ ಕೃತವಾನ್ ಭುವಿ ತತ್ವವಾದಂ ಸರ್ವೇಶ್ವರೋ ಹರಿರಿತಿ ಪ್ರತಿಪಾದಯಂತಂ ಆನಂದತೀರ್ಥಮುನಿವರ್ಯಮಹನ್ನಮಾಮಿ. ಮಿಥ್ಯಾ ಸಿದ್ಧಾಂತ ದುರ್ಧ್ವಂತ ವಿಧ್ವಂಸನ ವಿಚಕ್ಷಣ ಜಯತೀರ್ಥಕ್ಯ ತರಣಿರಭಾಸತಾನ್ನೋ ಹೃದಂಬರೆ ಮಾಯಾತಂತ್ರಾಮರಾರಿಸ್ಮಯಮಪನಯತೋ ಮಧ್ವಸಿದ್ಧಾಂತನಮ್ನೋ ನೇತ್ರಾಣೀವತ್ರಯೋಪಿ ತ್ರಿಜಗತಿ ನೃಹರೇರಿಂಧತೆ ಯತ್ಪ್ರಬಂಧಾಃ ಯದ್ವಾಗದ್ವೈತವಿದ್ಯಾಚಲಕುಲಕುಲಿಶಪ್ರೌಢಿಮಾಢೌಕತೆ ಸಹ ಶ್ರೇಯೋ ಭೂಯೋ ವಿದಧ್ಯಾತ್ ಸುಮಹಿತಮಹಿಮಾ ಸಂಪ್ರತಿ ವ್ಯಾಸರಾಜಃ. ಶ್ರೀಗುರುಭ್ಯೋ ನಮಃ. ಶ್ರೀಗುರುಭ್ಯೋ ನಮಃ. ಶ್ರೀಮನ್ಮಧ್ವವಿಜಯ ಶ್ರೀಮನ್ಮಣಿಮಂಜರಿ ಗ್ರಂಥಗಳು ಪ್ರತಿಪಾದನೆ ಮಾಡತಕ್ಕಂತಹ ಶಂಕರ ಮಣಿಮಂತ ತತ್ವದ ಕುರಿತಾದಂತಹ ಚರ್ಚೆ ನಡೀತಾ ಇದೆ. ಶ್ರೀಮನ್ಮಧ್ವ ಸಿದ್ಧಾಂತವನ್ನು ಅನುಸರಿಸುವಂತಹ ನಾವು ಮಾಧ್ವರು ಯಾವ ಕಾರಣಕ್ಕಾಗಿ ಶಂಕರರನ್ನು ದೂರ ಇಟ್ಟಿದ್ದೇವೆ, ಯಾಕಾಗಿ ಗೌರವ ಕೊಡುವುದಿಲ್ಲ ಅನ್ನುವುದನ್ನು ಕಾಣ್ತಾ ಬರ್ತಾ ಇದ್ದೇವೆ. ಜಗನ್ಮಾತೆಯರ ಪಾವಿತ್ರ್ಯವನ್ನು ಅದ್ವೈತಿ ಭಕ್ತ ಶಿಥಿಲಗೊಳಿಸ್ತಾನೆ ಅನ್ನುವ ಸೌಂದರ್ಯ ಲಹರಿಯ ಮಾತು ಅತ್ಯಾಚಾರದ ಬಗ್ಗೆ ಮಾತನಾಡಿದರೆ, ಅದೇ ಶಂಕರರ ನಕಾಂಚನ ಪರಿಹರೇತ್ತನ್ನುವಂತಹ ಛಾಂದೋಗ್ಯ ಶ್ರುತಿಯ ವ್ಯಾಖ್ಯಾನವನ್ನು ನೋಡಿದಾಗ ಅವರು ವ್ಯಭಿಚಾರವನ್ನು ಪ್ರೋತ್ಸಾಹಿಸುವುದು. ಯಾವುದೇ ಸ್ತ್ರೀ ಮಂಚಕ್ಕೆ ಬಂದರೂ ಅವಳನ್ನು ತೊರೆಯತಕ್ಕದ್ದಲ್ಲ ಎನ್ನುವ ಮಾತು ವ್ಯಭಿಚಾರವನ್ನು ಪ್ರೋತ್ಸಾಹಿಸುತ್ತದೆ. ಇಷ್ಟೇ ಅಲ್ಲ, ಈ ದಿವಸ ನಾವು ಶಂಕರರ ಅಶ್ಲೀಲತೆಯ ವಿಶ್ವರೂಪವನ್ನು ಕಾಣುವವರಿದ್ದೇವೆ. ಅತ್ಯಂತ ಕುತ್ಸಿತವಾದಂತಹ ಕ್ರಮದಲ್ಲಿ ಸ್ತ್ರೀಯರನ್ನು ವಶೀಕರಿಸಿಕೊಳ್ಳುವಂತಹ ದುರ್ವಿದ್ಯೆಯ ಕುರಿತು ಶಂಕರರು ಅತಿದೊಡ್ಡ ಗ್ರಂಥವನ್ನೇ ರಚನೆ ಮಾಡಿದ್ದಾರೆ. ಅತ್ಯಂತ ಅಶ್ಲೀಲವಾದ, ಹೇಳಲಿಕ್ಕೆ ಕೇಳಲಿಕ್ಕೆ ಹೇಸಿಗೆ ಹುಟ್ಟಿಸುವಂತಹ ವಿಷಯ. ಅಲ್ಲಿ ಆ ರೀತಿಯಾದ ಹೊಲಸಿದೆ ಅಂತ ತೋರಿಸಬೇಕಾಗಿದೆ, ಅದಕ್ಕಾಗಿ ಅಲ್ಲಿಗೆ ಹೋಗಬೇಕಾಗಿದೆ. ನಮ್ಮ ಶ್ರೀಮದ್ ಭಾವಿ ಸಮೀರರು ನಮಗೆ ನೀಡಿದಂತಹ ಎಚ್ಚರವನ್ನು ಪಡೆದು ನಾನು ಒಳಗೆ ಬರ್ತೇನೆ. ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು ವಿವರಣವ್ರಣ ಅಂತ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಅದರಲ್ಲಿ ಹೇಳ್ತಾರೆ, ವಾದಿರಾಜೋ ಯತಿಸ್ಸೋಹಂ ಅದ್ವೈತಾಗಮಕರ್ದಮೆ ಗಚ್ಚನ್ ಪಥಿ ಕ್ಷಿಪ್ತಪದಃ ತಚ್ಛುದ್ಯೈ ಸ್ಪೃಹಯನ್ಮುಹುಃ. ರಾಜರು ಹೇಳ್ತಾರೆ, ಅದ್ವೈತಾಗಮ ಕರ್ದಮೆ, ಅದ್ವೈತ ಸಿದ್ಧಾಂತದ ಕೆಸರಿನಲ್ಲಿ ಈಗ ನಾನು ಬಂದಿದ್ದೇನೆ. ಗಚ್ಚನ್ ಪಥಿ ಕ್ಷಿಪ್ತಪದಃ, ಪರಮ ಪವಿತ್ರವಾದ ಶಾಸ್ತ್ರದ ಮಾರ್ಗದಲ್ಲಿ ಅದ್ವೈತಿಗಳು ಕೆಸರನ್ನು ತಂದು ಹಾಕಿದ್ದಾರೆ. ಅದನ್ನು ಶುದ್ಧಿ ಮಾಡುವುದಕ್ಕಾಗಿ ನಾನು ಅದರಲ್ಲಿ ಕಾಲನ್ನಿಟ್ಟಿದ್ದೇನೆ. ಅದ್ವೈತಿಗಳ ಗ್ರಂಥದ ಖಂಡನೆಯನ್ನು ಮಾಡಲಿಕ್ಕೆ ಬಂದಿದ್ದೇನೆ ಅಂತಾರೆ ನಮ್ಮ ಶ್ರೀಮದ್ ವಾದಿರಾಜತೀರ್ಥ ಗುರು ಸಾರ್ವಭೌಮರು. ಅದೇ ಕ್ರಮದಲ್ಲಿ ಪರಮಮಂಗಲರಾದ ಶ್ರೀಮದ್ ಭಾವಿ ಸಮೀರರ ಚಿಂತನವನ್ನು ಮಾಡ್ತಾ ಈ ದಿವಸ ಶಂಕರರು ತಿಳಿಸಿಕೊಟ್ಟ ಹೊಲಸಿನ ಗ್ರಂಥದೊಳಗೆ ಹೋಗಿ ಆ ಹೊಲಸನ್ನು ಜಗತ್ತಿಗೊಮ್ಮೆ ತೋರಿಸಬೇಕಾಗಿದೆ. ಕೇವಲ ಅನುವಾದ ರೂಪದಿಂದ ಮುಂದಿನ ಮಾತುಗಳನ್ನು ಹೇಳ್ತೇನೆ. ಸಜ್ಜನರು ಎಚ್ಚರಕ್ಕೆ ಬರಲಿ ಅನ್ನುವುದಕ್ಕಾಗಿ ತತ್ವವನ್ನು ತಿಳಿಸಿ ಹೇಳ್ತೇನೆ ಅಂತ ಶ್ರೀ ಹರಿವಾಯು ದೇವತಾ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ, ಮತ್ತು ಈ ಮುಂದಿನ ವಿಷಯವನ್ನು ಕೇಳಬೇಕಾದರೆ ಜಗತ್ತಿನ ಸಕಲ ಸಜ್ಜನ ಸ್ತ್ರೀಯರಿಗೆ ಮನಸ್ಸಿಗೆ ಹಿಂಸೆಯಾಗ್ತದೆ, ನೋವಾಗ್ತದೆ, ಹೊಲಸು ಅನ್ನಿಸ್ತದೆ. ಆದರೆ ವೈದಿಕ ವೇಷವನ್ನು ತೊಟ್ಟು ಬಂದಂತಹ ಶಂಕರರು ಅದೆಂತಹ ಕುತ್ಸಿತ ವಿದ್ಯೆಯನ್ನು ಜಗತ್ತಿಗೆ ಹೇಳಿದ್ದಾರೆ ಎನ್ನುವುದನ್ನು ತೋರಿಸುವುದಕ್ಕಾಗಿ ಮಾತ್ರ ಇದನ್ನು ಹೇಳ್ತಾ ಇದ್ದೇನೆ ಅಂತ ಹೇಳ್ತಾ, ಆ ಶಂಕರರ ಅಶ್ಲೀಲತೆಯ ವಿಶ್ವರೂಪವನ್ನು ತೋರಿಸ್ತೇನೆ ಬನ್ನಿ. ಶಂಕರರು ಪ್ರಪಂಚಸಾರ ತಂತ್ರ ಅಂತ ಒಂದು ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಆ ಗ್ರಂಥಕ್ಕೆ ಅವರ ಸಾಕ್ಷಾತ್ ಶಿಷ್ಯರಾದ ಏನು ಪದ್ಮಪಾದರಿದ್ದಾರೆ ಅವರು ವಿವರಣ ಅನ್ನುವ ಗ್ರಂಥವನ್ನು ರಚನೆ ಮಾಡಿದ್ದಾರೆ. ಇದಕ್ಕೆ ಪ್ರಯೋಗ ಕ್ರಮದೀಪಿಕಾ ಅನ್ನುವಂತಹ ವ್ಯಾಖ್ಯಾನವಿದೆ. ಇದಲ್ಲದೆ ಇನ್ನೂ ಅನೇಕ ಗ್ರಂಥಗಳು
ಪ್ರಪಂಚ ಸಾರತಂತ್ರದ ವ್ಯಾಖ್ಯಾನವಾಗಿ ನಿರ್ಮಾಣಗೊಂಡಿವೆ. ಇವತ್ತಿನವರೆಗೆ ನಿರ್ಮಾಣಗೊಳ್ತಲೇ ಇವೆ, ಬೇರೆ ಬೇರೆ ಭಾಷೆಗಳಲ್ಲಿ, ಬೇರೆ ಬೇರೆ ರೀತಿಯಲ್ಲಿ. ಭಗವಂತನ ದೇವತೆಗಳ ಅನುಗ್ರಹವನ್ನು ಪಡೆಯಲಿಕ್ಕಾಗಿ ಶುದ್ಧವಾದ ತಂತ್ರಶಾಸ್ತ್ರವನ್ನು ವೇದವಾಂಗ್ಮಯ ನಮಗೆ ತಿಳಿಸಿ ಹೇಳ್ತದೆ, ಮಂತ್ರಗಳನ್ನು ತಿಳಿಸಿ ಹೇಳ್ತದೆ. ಆದರೆ ದುರ್ಜನರು ತಮ್ಮ ದುಷ್ಟ ಕಾಮನೆಗಳನ್ನು ಪೂರ್ಣ ಮಾಡಿಕೊಳ್ಳುವುದಕ್ಕಾಗಿ ದುಷ್ಟವಾದ ತಂತ್ರಗಳನ್ನು ರಚನೆ ಮಾಡುತ್ತಾರೆ. ಗೊಂಬೆಗಳ ನಿರ್ಮಾಣ ಮಾಡಿ ವಶೀಕರಣ ಮಾಡುವ, ಮಾರಣ ಮಾಡುವಂತಹ ಏನೊಂದು ದುರ್ವಿದ್ಯೆ ಇದೆ, ಆ ದುರ್ವಿದ್ಯೆಯ ಮೂಲ ಈ ಶಂಕರರ ಪ್ರಪಂಚ ಸಾರತಂತ್ರ. ಅದರಲ್ಲಿ ಎಲ್ಲ ರೀತಿಯ ತಾಮಸ ವಿದ್ಯೆಗಳನ್ನು ಅಲ್ಲಿ ತಿಳಿಸಿ ಹೇಳಿದ್ದಾರೆ. ಅವರು ಹೇಳ್ತಾರೆ, ಶಾಲಿ ತಂಡುಲ ಚೂರ್ಣಕೈ ತ್ರಿಮಧುರಾ ಸಿಕ್ತೈ ಸ್ವಸಾಧ್ಯಾಕೃತಿಂ ಯಾರನ್ನು ಪಡೆಯಬೇಕಾಗಿದೆಯೋ ಅವಳ ಆಕೃತಿಯನ್ನು ಮಾಡಬೇಕು. ಅದಕ್ಕೆಲ್ಲ ಯಾವ ಯಾವ ಪದಾರ್ಥಗಳನ್ನೆಲ್ಲ ಬಳಸಬೇಕು ಇತ್ಯಾದಿ ಹೇಳ್ತಾರೆ. ಕೃತ್ವಾಷ್ಟೋರ್ಧ್ವ ಶತಾಖ್ಯಮಸ್ಯ ಶಿತಧೀಹಿ ಭಾರಿ ಬುದ್ಧಿವಂತಿಕೆಯಿಂದ ಮಾಡಬೇಕಂತೆ. ಪ್ರಾಣಾನ್ ಪ್ರತಿಷ್ಠಾಪ್ಯ ಚ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನು ಮಾಡಿ, ನ್ಯಾಸೋಕ್ತ ಕ್ರಮತೋ ಅನೇಕ ನ್ಯಾಸಗಳನ್ನು ಹೇಳಿದ್ದಾರವರು. ಅದರಲ್ಲಿ ನಿಶಾಸು ಜುಹುಯಾತ್ ರಾತ್ರಿಯ ಹೊತ್ತಿನಲ್ಲಿ ಹೋಮ ಮಾಡಬೇಕಂತ. ಶ್ರೀಮನ್ ಮಣಿಮಂಜರಿ ಶ್ರೀ ಮಧ್ವವಿಜಯ ಗ್ರಂಥಗಳು ಮಣಿಮಂತ ಎಂಬ ರಾಕ್ಷಸನೇ ಶಂಕರರಾಗಿ ಹುಟ್ಟಿ ಬಂದದ್ದು ಅಂತ ಹೇಳ್ತಾರೆ. ನಿಶಾಸು ಜುಹುಯಾತ್ ರಾತ್ರಿಯ ಹೋಮ ಮಾಡುವ ಪದ್ಧತಿಯನ್ನು, ರಾಕ್ಷಸರ ಪದ್ಧತಿಯನ್ನು ಶಂಕರರು ಹೇಳಿದ್ದಾರೆ. ಸಪ್ತರಾತ್ರಂ ನರೋ ನಾರಿಂವ ವಶಮೇತಿ ಮಂಕ್ಷು ವಿಧಿನ ಸ್ತ್ರೀಯನ್ನು ವಶಕ್ಕೆ ಪಡೆದುಕೊಳ್ತಾನೆ. ಈ ವಿಧಿಯಲ್ಲಿ ಅದೆಷ್ಟು ವಿವರಗಳನ್ನು ಕೊಡ್ತಾರೆ ನೀವು ನೋಡಿ. ಸಾಧ್ಯರಕ್ಷಾಂಘ್ರಿಪ ಚರ್ಮಣ ಯಾವ ಹೆಣ್ಣನ್ನು ಪಡಿಬೇಕು ಅಂತ ಇವನು ಅಂದುಕೊಳ್ತಿದ್ದಾನೋ ಅವಳ ನಕ್ಷತ್ರಕ್ಕೆ ಸಂಬಂಧಪಟ್ಟ ವೃಕ್ಷದ ತೊಗಲನ್ನು ತೆಗೆದುಕೊಳ್ಳಬೇಕಂತೆ. ಅವೆಲ್ಲದರಿಂದ ಲೋಣೈಹಿ ಸಮಂ ಕೃತ್ವಾ ಪುತ್ತಲಿಕಾಂ ನೋಡಿ, ಪುತ್ತಲಿ ಬೊಂಬೆ ಮಾಡಬೇಕಂತೆ ಅವಳದು. ಪ್ರತಿಷ್ಠಿತ ಚಲಾಂ ಅದರಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಬೇಕು. ಜಪ್ತ್ವಾಚ ರಾತ್ರೌ ಹುನೇತ್ ರಾತ್ರಿಯಲ್ಲಿ ಹೋಮ ಮಾಡಬೇಕು. ಸಪ್ತಾಹಂ ಪುರುಷಃ ಅಂಗನಾ ಯದಿ ಚಿರನ್ ವಶ್ಯಂತ್ವವಶ್ಯಂ ಭವೇತ್ ಅವಳು ನಿಶ್ಚಿತವಾಗಿ ವಶಳಾಗ್ತಾಳೆ. ಈ ಜನ್ಮದಲ್ಲಾಗದೇ ಇದ್ದರೂ ಮುಂದಿನ ಜನ್ಮದಲ್ಲಾಗ್ತಾಳೆ ಅಂತಾರೆ ಶಂಕರರು. ಶಂಕರರ ಅಶ್ಲೀಲತೆ ಆರಂಭವಾಗುತ್ತೆ. ಗಮನ ಕೊಟ್ಟು ನೋಡಿ. ಮೃತ್ಕಾರಾಂಗುಲಿ ಕಾತ್ತಯ ಸ ಕೃಕಲಾ ಸಾಂತರ್ವಸಾಯುಕ್ತಯ ಸಾಧ್ಯಸ್ಯಾಂಘ್ರಿ ರಜೋಯುಜ ಮೃದು ಮೃದ ಕ್ಲುಪ್ತಸ್ಯ ಶಕ್ತಿಂ ಹೃದಿ. ಸಾಧ್ಯಸ್ಯ ಯಾವ ವ್ಯಕ್ತಿಯನ್ನು ವಶಪಡಿಸಿಕೊಳ್ಳಬೇಕಾಗಿದೆಯಲ್ಲ ಆ ವ್ಯಕ್ತಿಯ ಅಂಘ್ರಿ ರಜೋಯುಜ ಪಾದದ ಮಣ್ಣನ್ನು ತೆಗೆದುಕೊಳ್ಬೇಕಂತೆ. ಕೃಕಲಾ ಸಾಂತರ್ವಸಾಯುಕ್ತಯ ಕೃಕಲಾಸ ಅಂದರೆ ಓತಿಕ್ಯಾತವನ್ನು ಕೊಂದು ಅದರ ಮೂಳೆಯ ಮಧ್ಯದಲ್ಲಿರುವ ಏನು ವಸ ಇರ್ತದಲ್ಲ ಅದನ್ನು ತೆಗೆದುಕೊಂಡು ಸೇರಿಸಬೇಕಂತೆ. ಅವೆಲ್ಲವನ್ನು ಸೇರಿಸಿ ಗೊಂಬೆಯನ್ನು ರಚಿಸಿ ತತ್ರ ದಿನಶೋ ಮೇಹೇಚ್ಛಿರಂ ವಶ್ಯಕೃತೆ ಅದರ ಮೇಲೆ ಮೇಹೇತ್ ಮೂತ್ರ ಮಾಡಬೇಕಂತೆ. ಮೂತ್ರ ಮಧುಮೇಹ ಅಂತ ಕೇಳಿದಿರಲ್ಲ, ಡಯಾಬಿಟಿಸ್ಗೆ ಮಧುಮೇಹ ಅಂತಾರೆ. ಯಾಕೆ ಅಂದರೆ ಮೂತ್ರದಲ್ಲಿ ಸಕ್ಕರೆ ಬರ್ತದೆ. ಮೇಹ ಅಂದರೆ ಮೂತ್ರ, ಮೇಹನ ಅಂದರೆ ಮೂತ್ರ ಮಾಡುವುದು. ಮೇಹೇಚ್ಛಿರಂ ವಶ್ಯಕೃತೆ ಯಾರನ್ನು ವಶಪಡಿಸಿಕೊಳ್ಳಬೇಕೆಂದು ಅಪೇಕ್ಷೆ ಪಡ್ತಾ ಇದ್ದೀರೋ ಆ ವ್ಯಕ್ತಿಯ ಈ ತರಹದ ವಿಚಿತ್ರವಾದಂತಹ ಅಸಖ್ಯವಾದ ಒಂದು ಪ್ರತಿಕೃತಿಯನ್ನು ಮಾಡಿ ಅದರ ಮೇಲೆ ದಿನಶಃ ಪ್ರತಿ ದಿವಸವೂ ಸಹಿತ ಅವರು ಹೇಳುವಂತಹ ದುಷ್ಟ ಜಪಾದಿಗಳನ್ನೆಲ್ಲ ಮಾಡ್ತಾ ಮೂತ್ರ ಮಾಡಬೇಕಂತೆ. ಶಂಕರರು ಹೇಳುವ ಅಸಹ್ಯ ಉಪಾಸನೆಗಳು ಬೆಳೀತಾ ಹೋಗ್ತವೆ ನೋಡಿ. ವಾಮಾಕ್ಷ್ಯ ಪ್ರತಿಲಿಖ್ಯ ನಾಮ ನಿಶಯ. ನಿಶಾ ಅಂತಂದರೆ ಇದೇ ಕುತ್ಸಿತ ಶಾಸ್ತ್ರದಲ್ಲಿ ಬಂದಂತಹ ವಿಷಯಗಳು. ಒಂದು ವಿಚಿತ್ರವಾದ ಅರಿಶಿಣ ಅದು. ಆ ಅರಿಶಿಣದಿಂದ ಅವಳ ಹೆಸರನ್ನು ಬರೀಬೇಕು. ಬರೆದೇನು ಮಾಡಬೇಕು? ನಿಶಾ ಮಧ್ಯೆ ಅರ್ಧರಾತ್ರಿಯಲ್ಲಿ, ಎಲ್ಲ ರಾಕ್ಷಸರ ಕಾಲದಲ್ಲೇ ಮಾಡಬೇಕಾದ್ದು. ವಾಮೋರು ದೇಶೆ ಎಡಗಡೆಯ ತೊಡೆಯ ಮೇಲೆ ವಾಮಕರೇಣ ಸಂಶಿತಮತಿ ಸಂಚಾದಯಂ ಸ್ತನ್ಮನಃ ಅವಳಲ್ಲೇ ಮನಸ್ಸನ್ನಿಟ್ಟು
ಸಂಶಿತಮತಿ, ನೋಡಿ ಶಬ್ದ ಬಳಸ್ಬಿಡ್ತಾರೆ ಇವರು. ಎಡಗೈಯಿಂದ ಎಡತೊಡೆಯ ಮೇಲೆ ಮಧ್ಯರಾತ್ರಿಯಲ್ಲಿ ಅದನ್ನು ಇಟ್ಟುಕೊಂಡು ಪೂರ್ವಂ ರುದ್ರಪದಂ ತದಶ್ಚ ಆ ಮಂತ್ರವನ್ನು ಬೇರೆ ಹೇಳ್ತಾರೆ. ಜಪ್ಯತಿ ಚೇದ್ ಅನಂಗ ವಿವಶಾಂ ಸದ್ಯ ಪ್ರಿಯಾಂ ಆನಯತ್. ಅವಳು ಕಾಮಕ್ಕೆ ಒಳಗಾಗಿ ಇವನ ಬಳಿ ಬರ್ತಾಳಂತೆ. ಅವರು ಹೇಳಿದಂತಹ ಪದಾರ್ಥದಿಂದ ಅವಳ ಹೆಸರನ್ನು ಬರೆದು ಎಡತೊಡೆಯ ಮೇಲೆ ಎಡಗೈಯನ್ನು ಇಟ್ಟುಕೊಂಡು ಜಪ ಮಾಡಿದರೆ ಅವಳು ಒಲಿತಾಳಂತೆ, ಶಂಕರರೇ ಹೇಳುತ್ತಾರೆ. ಆ ಸಂದರ್ಭದಲ್ಲಿ ಪಠಿಸಬೇಕಾದ ಕ್ಷುದ್ರ ದೇವತೆಯರ ಕುರಿತೂ ಸಹಿತ ಶಂಕರರು ವಿವರವಾಗಿ ತಿಳಿಸಿಕೊಡ್ತಾರೆ. ವಿಧಿನಾಮುನಾ ತ್ರಿರಾತ್ರಾದ್ ಗರ್ವಿತ ಧಿಯಮಪಿ ಸುರಾಂಗನಾಂ ಮಂತ್ರಿ. ನೋಡಿ, ಸೌಂದರ್ಯ ಲಹರಿಯಲ್ಲಿ ಏನು ಹೇಳಿದರು? ಜಗನ್ಮಾತೆಯರೊಡನೆ ವಿಹಾರ ಮಾಡ್ತಾನೆ, ಶ್ರೀ ರತೀದೇವಿಯರ ಪಾತಿವ್ರತ್ಯವನ್ನು ಕೆಡಿಸ್ತಾನೆ ಅಂತ. ಅದನ್ನು ಸಮರ್ಥನೆ ಮಾಡಿಕೊಳ್ತಾ ಇರುವ ದುರ್ಬುದ್ಧಿಯ ಶಂಕರ ಕಿಂಕರರೇ, ನೋಡಿ ಇಲ್ಲಿ ಮಾತನ್ನು, ಗರ್ವಿತ ಧಿಯಮಪಿ ಸುರಾಂಗನಾಂ ಮಂತ್ರಿ. ದೇವತಾ ಪತ್ನಿಯರನ್ನೂ ಕೂಡ ಅವಳು ಎಂಥ ಗರ್ವಿತ ಧಿ, ಅಹಂಕಾರದ ಬುದ್ಧಿಯುಳ್ಳ ದೇವತಾ ಸ್ತ್ರೀಯರನ್ನು ಆಕರ್ಷಣ ಮಾಡಬಹುದಂತೆ ಇದರಿಂದ. ನಿಜ ವಾಂಛಾ ಪ್ರದಾಯಿನೀಂ, ಹೇಗೆ? ಮದನ ಬಾಣ ವಿಹ್ವಲಿತಾಂ, ಕಾಮ ಬಾಣದಿಂದ ವಿಹ್ವಲಿತಳಾದಂತಹ ದೇವತಾ ಸ್ತ್ರೀಯನ್ನು ಆಕರ್ಷಿಸಬಹುದು ಅಂತಾರೆ ಶಂಕರರು. ಈ ಶಬ್ದ ನೆನ್ಪಿಟ್ಕೊಳ್ಳಿ, ಆಕರ್ಷೇತಿದೆಯಲ್ಲ, ಈ ಶಬ್ದ ನೆನ್ಪಿಟ್ಕೊಳ್ಳಿ. ಶಂಕರರು ಕೇವಲ ಉಪಾಸನೆ ಮಾಡ್ತಾ ಇದ್ದದ್ದಲ್ಲ, ಇದನ್ನು ಅನುಷ್ಠಾನ ಮಾಡ್ತಾ ಇದ್ದರು ಅನ್ನೋದಕ್ಕೆ ಸಾಕ್ಷಿ ಇದೆ. ಆಗ ಈ ಆಕರ್ಷೇತ್ ಅನ್ನುವ ಶಬ್ದ ಉಪಯೋಗ ಬೀಳ್ತದೆ. ಇಷ್ಟಕ್ಕೆ ನಿಲ್ಲೋದಿಲ್ಲ ಶಂಕರರ ದುರ್ವಿದ್ಯೆ. ಹೇಳ್ತಾರವರು, ಆ ಪ್ರತಿಕೃತಿಯನ್ನು ಬೆಂಕಿಯಲ್ಲಿ ಬೇರೆ ಹಾಕಬೇಕಂತೆ. ತಾಮೇವಾಥ ಪ್ರತಿಕೃತಿಂ ಅಗ್ನೌ ಕಿಂಚಿತ್ ಪ್ರತಾಪಯೇತ್ ಪ್ರಜಪನ್. ಜಪವನ್ನು ಮಾಡ್ತಾ ಅಗ್ನಿಯಲ್ಲಿ ಸುಡಬೇಕಂತೆ ಆ ಪ್ರತಿಕೃತಿಯನ್ನು, ಆ ಹೆಣ್ಣಿನ ಬೊಂಬೆಯನ್ನು. ಮುಂದುವರೆದು ಹೇಳ್ತಾರೆ ಶಂಕರರು, ಆಧಾಯಾರಭ್ಯ ಪುಂಸಃ ತ್ರಿಮಧುರ ಲುಲಿತಾ ದಕ್ಷಿಣ ಅಂಗುಷ್ಠ ದೇಶಾತ್ ಚಿತ್ವಾಷ್ಟಯುಕ್ತಂ ಶತಮಥ ಜುಹುಯಾದ್ಯೋಷಿತಾಂ ವಾಮಪಾದಾತ್ ವಿಪ್ರಾದೀನಾಂ ಚತುರ್ಣಾಂ ವಶಕರ ಮನಿಷಂ ಮಂತ್ರಮೇತದ್ಭುತಾಂತಂ. ಯೋಷಿತಾಂ ವಾಮಪಾದಾತ್, ಹೆಣ್ಣು ಮಕ್ಕಳನ್ನು ವಶೀಕರಣ ಮಾಡಿಕೊಳ್ಳುವಂತಹ ಸಂದರ್ಭದೊಳಗೆ ಎಡಪಾದದಿಂದ ಆರಂಭ ಮಾಡಿಕೊಂಡು ಮುರಿದು ಮುರಿದು ಹೋಮಕ್ಕೆ ಹಾಕಬೇಕಂತೆ. ಸಜ್ಜನರು ಶ್ರೀ ಹರಿವಾಯು ದೇವತಾ ಗುರುಗಳ ಸ್ಮರಣೆ ಮಾಡಿ ಮುಂದಿನ ಮಾತನ್ನು ಕೇಳಿ ಅಸಹ್ಯದ ಪರಾಕಾಷ್ಠೆ. ಶಂಕರರು ಹೇಳ್ತಾರೆ, ಯೋನೌ ವಾಮದೃಶೋಸ್ರ ವಿಸೃತಿಮಥೋ ಕುಕ್ಷೌಚ ಶೂಲಂಜಪೇತ್. ವಾಮದೃಶಃ ಅಂದರೆ ಹೆಣ್ಣಿನ, ಯೋನೌ ಜನನಾಂಗದಲ್ಲಿ, ಅಸ್ರ ವಿಸೃತಿಂ, ಅಸ್ರ ಅಂದರೆ ರಕ್ತ, ರುಧಿರೇ ಸೃಗ್ ಲೋಹಿತಾಸ್ರ ರಕ್ತಕ್ಷತಜ ಶೋಣಿತಂ ಅಂತ ಅಮರಕೋಶ ಹೇಳುತ್ತೆ. ಅಸ್ರ ಅಂದರೆ ರಕ್ತ, ವಿಸೃತಿ ಅಂದರೆ ಸ್ರಾವ. ವಾಮದೃಶಃ ಹೆಣ್ಣಿನ, ಯೋನೌ ಯೋನಿಯಲ್ಲಿ, ಅಸ್ರ ವಿಸೃತಿಂ ರಕ್ತಸ್ರಾವವನ್ನು ಚಿಂತನ ಮಾಡಬೇಕು. ಯಾಕೆ? ಸಂತೃಪ್ತಯೇ ಮಂತ್ರವಿತ್. ಅಸಹ್ಯದ ಪರಾಕಾಷ್ಠೆ, ವಿಸ್ಫೋಟ, ವಿಷ ಇವೆಲ್ಲದರಲ್ಲೂ ಚಿಂತನೆ ಮಾಡಿ ಸಂತೃಪ್ತಯೇ ತೃಪ್ತಿಗಾಗಿ ಮಂತ್ರವಿತ್, ಈ ಮಾಂತ್ರಿಕ ನಾನು ಹೇಳ್ತಾ ಇರುವ ಮಂತ್ರವನ್ನು ಅನುಸರಣ ಮಾಡುವವನು ಹೆಣ್ಣಿನ ಯೋನಿಯಲ್ಲಿ ರಕ್ತಸ್ರಾವದ ಚಿಂತನ ಮಾಡಬೇಕು ಅಂತಾರೆ ಶಂಕರರು. ಅದೆಂತಹ ಕುತ್ಸಿತ ವಿಚಾರ! ಕೇವಲ ಒಬ್ಬ ಹೆಣ್ಣಿನ ಯೋನಿಯಲ್ಲಿ ರಕ್ತದ ಚಿಂತನೆ ಮಾಡೋದಲ್ಲ, ಈ ಶಂಕರರ ಅಶ್ಲೀಲತೆಯ ವಿಶ್ವರೂಪ ವಿಶ್ವವನ್ನು ವ್ಯಾಪಿಸ್ತದೆ. ರಕ್ತಾಮೃತ ದ್ರವಮುಚ ನಿಜ ತೇಜಸೈವ ವ್ಯೋಮಸ್ಥಲಂ ಸಕಲಮಪ್ಯಭಿಪೂರ್ಯ ತಸ್ಮಿನ್ ಆವೇಶ್ಯ ಮಂಕ್ಷು ವಶಯೇದ್ ವನಿತಾ ನರಾಂಶ್ಚ. ಯೋನೇಃ ನಿಜ ತೇಜಸ ರಕ್ತಾಮೃತ ದ್ರವಮುಚ ವ್ಯೋಮಸ್ಥಲಂ ಸಕಲಮಪಿ ಅಭಿಪೂರ್ಯ. ಯೋನಿಯ ಸಾಮರ್ಥ್ಯದಿಂದ ಆ ರಕ್ತ ಅದು ಅಮೃತವಂತೆ, ಅಮೃತ ದ್ರವವಂತೆ, ಅದು ಆ ರಕ್ತಾಮೃತ ದ್ರವ ಸಮಗ್ರ ಆಕಾಶವನ್ನು ವ್ಯಾಪಿಸಿದೆ ಅಂತ ಚಿಂತನ ಮಾಡಬೇಕಂತೆ. ಆಗ ಹೆಣ್ಣು ವಶಕ್ಕೊಳಗಾಗ್ತಾಳೆ. ಹೆಣ್ಣು ಇದನ್ನು ಚಿಂತನೆ ಮಾಡಿದರೆ ನರಾಂಶ ಗಂಡಸರನ್ನು ವಶಕ್ಕೆ ತೆಗೆದುಕೊಳ್ತಾಳಂತೆ. ಇವರು ಕೇವಲ ಸ್ತ್ರೀ ವಶೀಕರಣ ಹೇಳಿಕೊಟ್ಟಿಲ್ಲ,
ಪುರುಷ ವಶೀಕರಣವನ್ನು ಹೇಳಿಕೊಟ್ಟಿದ್ದಾರೆ. ಒಂದೊಂದನ್ನು ತೋರಿಸಿಕೊಡ್ತಾ ಹೋಗ್ತೇನೆ. ಯಾವ ಸಜ್ಜನ ಹೆಣ್ಣು ಗಂಡಸರನ್ನು ವಶಪಡಿಸಿಕೊಳ್ಬೇಕಂತ ಅಪೇಕ್ಷೆ ಪಡ್ತಾಳೆ? ಯಾವ ಸಜ್ಜನ ಪುರುಷ ಈ ರೀತಿಯಾದ ಅಸಹ್ಯದ ಕ್ರಮದಲ್ಲಿ ಸ್ತ್ರೀಯರನ್ನು ವಶಪಡಿಸಿಕೊಳ್ಳಿಕ್ಕೆ ಮುಂದಾಗ್ತಾನೆ? ಶಂಕರರ ಉಪದೇಶ. ಶಂಕರರನ್ನು ದೊಡ್ಡವರು ದೊಡ್ಡವರು ವೈದಿಕರು ಅಂತ ಹೇಳ್ತಾರಲ್ಲ, ಇವತ್ತು ಶಂಕರ ಕಿಂಕರರಿಗೆ, ಶಂಕರ ಮಠದ ಪೀಠಪತಿಗಳಿಗೆ ನಾನು ಕೇಳ್ತೇನೆ, ಯಾವ ವೇದಗಳಲ್ಲಿ ಹೇಳಿದ್ದಾರೆ ಈ ಅಸಹ್ಯದ ಅಶ್ಲೀಲದ ಚಿಂತನೆಯನ್ನು? ತೋರಿಸಿಕೊಡಿ ಜಗತ್ತಿಗೆ. ಶಂಕರರಿಗೆ ಭಾರೀ ಕವಿತಾಶಕ್ತಿ ಇದೆ, ಭಾರೀ ಪಾಂಡಿತ್ಯವಿದೆ ಅಂತೆಲ್ಲ ಹೇಳ್ತಾರಲ್ಲ, ಅದರ ಪಾಂಡಿತ್ಯದ ಮೂಲವನ್ನು ಅವರೇ ಹೇಳಿದ್ದಾರೆ. 16 ಕಡೆಗೆ ಹೇಳಿದ್ದಾರೆ ಈ ಗ್ರಂಥದಲ್ಲಿ, ಇಲ್ಲಿಯೂ ಬಂದಿದೆ ನೋಡಿ. ಅವರು ಹೇಳುವಂತಹ ರೀತಿಯಲ್ಲಿ ಯಾರು ಜಪಾದಿಗಳನ್ನು ಮಾಡ್ತಾರೆ ಅವರು ಕಾವ್ಯೈರ್ ನಾನಾರ್ಥ ವೃತ್ತೈ ತ್ರಿಭುವನಮಖಿಲಂ ಪೂರಯೇನ್ ಮಂತ್ರ ಜಾಪಿ. ಈ ರೀತಿಯಾದ ಮಂತ್ರಗಳ ಜಪವನ್ನು ಮಾಡುವವನು 3 ಲೋಕಗಳನ್ನು ತನ್ನ ಕಾವ್ಯಗಳಿಂದ ತುಂಬಿಸಬಲ್ಲ ಅಂಥ ಗ್ರಂಥಗಳನ್ನು ಬರೆದಿದ್ದಾರಲ್ಲ ಶಂಕರರು. ಮಾರಾರ್ಥ್ಯ ವಿಹ್ವಲಾಭಿಹಿ. ಮಾರ ಅಂದರೆ ಕಾಮ, ಆರ್ತಿ ಅಂದರೆ ದುಃಖ. ಕಾಮ ದುಃಖದಿಂದ ವಿಹ್ವಲರಾದಂತಹ ಸುಂದರಿಭಿಹಿ, ಸುಂದರಿಯರಿಂದ ಪುನರಯ ಮನಿಷಂ ಸೇವ್ಯತೆ. ಈ ಮಂತ್ರ ಜಪ ಮಾಡುವವನು ಆ ರೀತಿಯಾಗಿ ಸ್ತ್ರೀಯರಿಂದ ಸೇವಿಸಲ್ಪಡ್ತಾನೆ. ಉಪನಿಷತ್ತುಗಳು ಹೇಳಿವೆ ಸ್ತ್ರೀಭಿರ್ವ ಯಾನೈರ್ವ ಅಂತ. ತಮ್ಮ ತಮ್ಮ ಪತ್ನಿಯರೊಂದಿಗೆ ಭೋಗವನ್ನು ಶಾಸ್ತ್ರ ಹೇಳುತ್ತದೆ. ಇವರು ಕಾಮವಿಹ್ವಲರಾದ ಸುಂದರಿಯರೊಂದಿಗೆ ಹೇಳ್ತಾರೆ. ಅಷ್ಟೇ ಅಲ್ಲ, ಈ ಶಂಕರರಿಗೆ ಆ ಸ್ತ್ರೀಯರ ರಜಸ್ಸಿನ ಬಗ್ಗೆ ಅದೆಷ್ಟು ವ್ಯಾಮೋಹವಿದೆ, ಅದನ್ನು ತಮ್ಮ ಶಿಷ್ಯವರ್ಗಕ್ಕೆ ಹೇಗೆ ಉಪದೇಶ ಮಾಡಿದ್ದಾರೆ ಅಂದರೆ, ರಕ್ತಾಕಲ್ಪ ಅರುಣತರ ದುಕೂಲಾರ್ತವಾಲೇಪನಾಢ್ಯೋ. ಆರ್ತವ ಅಂದರೆ ಸ್ತ್ರೀಯರ ಋತುಕಾಲದಲ್ಲಿ ಉಂಟಾಗುವ ರಕ್ತ. ಋತುಮತ್ಯುದಕ್ಯಾಪಿ ಸ್ಯಾದ್ರಜ ಪುಷ್ಪಮಾರ್ತವಂ ಅಂತ ಹೇಳಿ ಅಮರಕೋಶ ಹೇಳುತ್ತದೆ. ಆರ್ತವಾಲೇಪನಾಢ್ಯೋ, ಆ ಆರ್ತವದ ಆಲೇಪನದಿಂದ ಇವನು ಭೂಷಿತನಾಗಬೇಕಂತೆ. ಆರ್ತವಾಲೇಪನಾಢ್ಯೋ, ರಜಸ್ವಲೆಯರ ರಕ್ತವನ್ನು ಲೇಪನ ಮಾಡಿಕೊಂಡು ಇವನು ಅಲಂಕಾರ ಮಾಡಿಕೊಳ್ಳಬೇಕಂತೆ, ಮೈಗೆಲ್ಲ ಬಳಿದುಕೊಳ್ಳಬೇಕಂತೆ. ಮೌನಿ ಭೂಸದ್ಮನಿ ಸುಖ ನಿವಿಷ್ಟೋ. ಆಸನದ ಮೇಲೆ ಕೂತ್ಕೋಬಾರ್ದು, ನೆಲದ ಮೇಲೆ ಕೂತ್ಕೊಳ್ಬೇಕು. ಸಜ್ಜನರು ಈ ದಿವಸ ಅರ್ಥ ಮಾಡ್ಕೊಳ್ಳಿ. ಯಾಕೆ ದೊಡ್ಡವರು ನೆಲದ ಮೇಲೆ ಕೂತು ಜಪ ಮಾಡಬೇಡ, ನೆಲದ ಮೇಲೆ ಕೂತು ಜಪ ಮಾಡಬೇಡ, ಆಸನ ಹಾಕೋ, ಮಣೆ ಹಾಕೋ ಹೇಳ್ತಾರೆ? ಇವೆಲ್ಲವೂ ಅಭಿಚಾರದೊಳಗೆ ವಶೀಕರಣದಲ್ಲಿ ಪ್ರಯೋಗ. ಭೂಸದ್ಮನಿ, ನೆಲದ ಮೇಲೆ ಕೂತು ಜಪಾದಿಗಳನ್ನು ಮಾಡೋದು ಕೆಟ್ಟ ಕೆಲಸ, ಅಶ್ಲೀಲವಾದದ್ದು, ವಾಮಾಚಾರ, ಅದು ಮಾಡತಕ್ಕದ್ದಲ್ಲ. ಅಲ್ಲಿ ಕೂತು ಜಪೇಲ್ ಲಕ್ಷಮೇಕಂ, ಲಕ್ಷ ಜಪ ಮಾಡಬೇಕಂತೆ. ಯಾವುದನ್ನು? ರತಿಪತಿಮಯಂ, ಕಾಮನ ಮಂತ್ರವನ್ನು ಜಪಿಸಬೇಕಂತೆ. ಜಪಿಸಿದರೆ ಏನಾಗ್ತದೆ ಅನ್ನೋದನ್ನು ಶಂಕರರು ಹೇಳ್ತಾರೆ. ಸಸುರಾಸುರ ಸಿದ್ಧ ಯಕ್ಷ. ಓ ಶಂಕರ ಕಿಂಕರರೇ, ಶಂಕರ ಮಠದ ಪೀಠಪತಿಗಳೇ, ಯಾವುದನ್ನು ಯಾವ ಪಾರ್ನೋಗ್ರಫಿ ಅಂತ ವಿಭಾಗ ಮಾಡಲು ಸಮರ್ಥರಾದಂತಹ ಗಣೇಶ್ರವರೇ, ನಿಮ್ಮ ಮೈಯನ್ನೆಲ್ಲ ಕಣ್ಣಾಗಿಸಿ ನೋಡಿ, ಕಿವಿಯಾಗಿಸಿ ಕೇಳಿ. ಸಸುರಾಸುರ ಸಿದ್ಧ ಯಕ್ಷ ವಿದ್ಯಾಧರ ಗಂಧರ್ವ ಭುಜಂಗ ಚಾರಣಾನಾಂ ಪ್ರಮದಾಹ ಮದವೇಗತಃ ವಿಕೀರ್ಣಾಭರಣಾಹ. ದೇವತೆಗಳ ಹೆಣ್ಣು ಮಕ್ಕಳು, ಅಸುರರ ರಾಕ್ಷಸ ಸ್ತ್ರೀಯರು, ಸಿದ್ಧರ ಸ್ತ್ರೀಯರು, ಯಕ್ಷ ಸ್ತ್ರೀಯರು, ವಿದ್ಯಾಧರರ ಸ್ತ್ರೀಯರು, ಗಂಧರ್ವ ಸ್ತ್ರೀಯರು, ಉರಗ ಸ್ತ್ರೀಯರು, ಚಾರಣರ ಸ್ತ್ರೀಯರು, ಇವರೆಲ್ಲರೂ ಕಾಮವೇಗದಿಂದ ವಿಕೀರ್ಣಾಭರಣಾಹ, ಮೈಯಲ್ಲಿನ ಆಭರಣವೆಲ್ಲ ಸಡಿಲವಾಗಿದೆ. ಆಭರಣವಷ್ಟೇ ಅಲ್ಲ, ಸ್ರಸ್ತ ದುಕೂಲ ಕೇಶ ಜಾಲಾಹ, ಅವರ ಮೈಮೇಲಿನ ಬಟ್ಟೆ, ಅವರ ಕೂದಲು ಎಲ್ಲವೂ ಕೂಡ ಸಡಿಲಗೊಂಡಿವೆ. ಅತಿ ದುಸ್ಸಹ ಮನ್ಮಥವ್ ಯಥಾಭಿಹಿ, ಅವರಿಗೆ ತಡೆಯಲಿಕ್ಕಾಗದಷ್ಟು ಕಾಮವ್ಯಥೆ ಆವರಿಸಿಕೊಂಡಿದೆ. ಪ್ರತಿತಾಂತಃ ಪರಿತಾಪ ವೇಪಿತಾಂಘ್ರಿಯ, ಬೇಕೀಗ ನಮಗೆ ಇವನಿಂದ ಸಂಭೋಗ ಸುಖಾಂತ ಅಂತಃಪರಿತಾಪ, ಒಳಗೆ ಪರಿತಾಪವಾಗಿ ಅವರ ದೇಹವೆಲ್ಲ ನಡುಗ್ತಾ ಇದೆ. ಸ್ಮಾರ್ತ ಪಂಗಡದಲ್ಲಿರುವ ಸಜ್ಜನ ಸ್ತ್ರೀಯರು ಶಂಕರರ ಭಾಷೆಯನ್ನು ಗಮನಿಸಿ, ಈ ಶಂಕರರಿಗೆ ಗೌರವ ಕೊಡಬೇಕಾ ಈಗ ನಿರ್ಧರಿಸಿ. ಘನ ಘರ್ಮಜ ತೋಯ ಬಿಂದು ಮುಕ್ತ ಫಲ ಸಕ್ತೋರು ಕುಚಾಂತ ಬಾಹುಮೂಲಾಹ. ಕುಚಾಂತ ಸ್ತನದ ಮುಂಭಾಗದಲ್ಲಿ, ಬಾಹುಮೂಲಾಹ ಕಂಕಳದಲ್ಲಿ, ಆಂಪಿಟ್ ಅಂತಾರಲ್ಲ ಆ ಭಾಗದಲ್ಲಿ ಬೆವರಿನ ನೀರು ತುಂಬಿದೆಯಂತೆ. ಆ ರೀತಿಯಾಗಿ ಬರ್ತಾರಂತೆ
ಈ ದೇವತಾಸ್ತ್ರೀ ಮೊದಲಾದವರು. ಆ ದೇವತಾಸ್ತ್ರೀ ಮೊದಲಾದ ಹೆಣ್ಣು ಮಕ್ಕಳ ಶರೀರದ ಒಂದೊಂದು ಅಂಗವನ್ನು ಕಾಮದ ದೃಷ್ಟಿಯಿಂದ ಚಿತ್ರಣ ಮಾಡುತ್ತಾರೆ ಶಂಕರರು. ರೋಮಾಂಚ ಕಂಚುಕಿತ ಗಾತ್ರ ಲತಾ ಘನೋದ್ಯದುತ್ತುಂಗ ಪೀನ ಕುಚ ಕುಂಭ ನಿಪೀಡಿತಾಂಗ್ಯ ಔತ್ಸುಖ್ಯ ಭಾರ ಪೃಥುವೇಪತು ಖೇದ ಸನ್ನ ಪಾದಾರವಿಂದ ಚಲನ ಸ್ಖಲನಾಭಿಯಾತಾ. ವಿವಿಧ ವೃತ್ತಗಳಲ್ಲಿ ವರ್ಣನೆ ಮಾಡ್ತಾರೆ. ಮಾರಸಾಯಕ ನಿಪಾತ ದಾರಿತ ರಾಗ ಸಾಗರ ನಿಮಗ್ನ ಮೂರ್ತಯ ಶ್ವಾಸ ಮಾರುತ ತರಂಗಿತ ಧರ ಭಾಷ್ಪಪೂರ ಬರ ವಿಕ್ವಲೆಕ್ಷಣಾ ಮಸ್ತಕಾರಚಿತ ದೌರ್ಧ್ವಯಾಂಜಲಿ ಪ್ರಾಭೃತಾ. ಈ ರೀತಿಯಾಗಿ ಮೈಗೆಲ್ಲ ಸ್ತ್ರೀಯರ ರಜಸ್ಸನ್ನು ಲೇಪಿಸಿಕೊಂಡು ಕುಳಿತು ಮಂತ್ರ ಜಪ ಮಾಡ್ತಾ ಇರುವ ಏನು ಅದ್ವೈತಿ ಭಕ್ತ ಇದ್ದಾನೆ, ಅವನ ಬಳಿಗೆ ಮಸ್ತಕಾರಚಿತ ದೌರ್ಧ್ವಯಾಂಜಲಿ ಪ್ರಾಭೃತಾ, ಎರಡೂ ಕೈಯನ್ನು ತಲೆ ಮೇಲಿಟ್ಟುಕೊಂಡು ನಮಸ್ಕಾರ ಮಾಡಿಕೊಳ್ತಾ ವಾಂಛಿತಾರ್ಥ ಕರಣೋದ್ಯತಾಶ್ಚ ತದ್ದೃಷ್ಟಿಪಾತಮಭಿ ಸನ್ನಮಂತಿತಾ, ಅವನ ಬಳಿಗೆ ಬಂದು ನಿನ್ನ ಕಣ್ಣ ದೃಷ್ಟಿ ನಮಗೆ ಬಿದ್ದರೆ ಸಾಕು ಅಂತ ಬಂದು ನಮಸ್ಕರಣ ಮಾಡ್ತಾರಂತೆ. ಸರಸ್ವತ್ಯ ಲಕ್ಷ್ಮಿಯ ವಿಧಿಹರಿ ಸಪತ್ನೋ ವಿಹರತೆ ರತೇಃ ಪಾತಿವ್ರತ್ಯಂ ಶಿಥಿಲಯತಿ ರಮ್ಯೇಣ ವಪುಷ ಅನ್ನುವ ಮಾತಿಗೆ ಏನೋ ಆಲಂಕಾರಿಕ ಅರ್ಥ ಹೇಳಬೇಕು ಅಂತ ಬಂದಿರುವ ಓ ಶಂಕರ ಕಿಂಕರರೇ, ಇದಕ್ಕೆ ಹೇಳಿ ಈಗ ಅರ್ಥವನ್ನು. ಸಸುರಾಸುರ ಸಿದ್ಧ ಯಕ್ಷ ವಿದ್ಯಾಧರ ಗಂಧರ್ವ ಭುಜಂಗ ಚಾರಣಾನಾಂ ಪ್ರಮದಾಹ ಅಂತ ಹೇಳಿದ್ದಾರಲ್ಲ ಶಂಕರರು. ಯಾರ ಬಳಿ ಬರ್ತಾರೆ ಅಂತ? ಆರ್ತವಾಲೇಪನಾಢ್ಯೋ, ರಜಸ್ವಲ ಸ್ತ್ರೀಯರ ರಕ್ತವನ್ನು ಮೈಗೆಲ್ಲ ಬೆಳೆದುಕೊಂಡು ಕೂತವನ ಬಳಿಗೆ ಬಂದು ನಮನ ಮಾಡಿ ವಾಂಛಿತಾರ್ಥವನ್ನು ನೀಡುತ್ತಾರೆ ಅಂತ ಶಂಕರರು ಬರೆದಿದ್ದಾರೆ. ಸಮರ್ಥನೆ ಮಾಡಿ ಈ ದಿವಸ ಈ ಅಶ್ಲೀಲ ವಿಷಯವನ್ನು. ನಮ್ಮ ಶಂಕರರು ಶುದ್ಧರು ಪವಿತ್ರರು ಅಂತೆಲ್ಲ ಈ ಶಾಂಕರರು ಮಾತನಾಡ್ತಿರ್ತಾರಲ್ಲ, ಅವರ ಪಾವಿತ್ರ್ಯ ಎಂತಹುದು ಅನ್ನೋದನ್ನು ಶಂಕರರೇ ಹೇಳ್ತಾರೆ ನೋಡಿ. ಪ್ರಾಣಾಯಾಮೈ ಪವಿತ್ರೀಕೃತ ತನುಹು. ನೋಡಿ, ಆ ಪಾವಿತ್ರ್ಯದ ಬಗ್ಗೆ ಗಮನಿಸಿ. ಪ್ರಾಣಾಯಾಮಗಳಿಂದ ದೇಹವನ್ನು ಪವಿತ್ರಗೊಳಿಸಿಕೊಳ್ಳಬೇಕಂತೆ. ಅದಾದ ಮೇಲೆ ಭೂಯೋ ದ್ರವ್ಯೈ ಸುಶುದ್ಧೈ, ಸುಶುದ್ಧವಾದ ದ್ರವ್ಯಗಳಿಂದ ಬಾಹ್ಯ ಪೂಜೆಯನ್ನು ಆರಂಭ ಮಾಡಬೇಕಂತೆ. ಇಷ್ಟೆಲ್ಲ ಪಾವಿತ್ರ್ಯದ ಬಗ್ಗೆ ಮಾತನಾಡುವಂತಹ ಶಂಕರರೇ ಹೇಳ್ತಾರೆ, ಮಂತ್ರಿಯ ಮಾಂತ್ರಿಕನು ನಿಜಾಧಾರ ರಾಜದ್ದು ಯೋನಿಸ್ಥಾಂ, ತನ್ನ ಮೂಲಾಧಾರದಲ್ಲಿ ದೇವಿ ಇದ್ದಾಳೆ ಅಂತ ಚಿಂತನೆ ಮಾಡಬೇಕಂತೆ. ದಿವ್ಯ ರೂಪಾಂ, ಎಲ್ಲಿ ತನ್ನ ಮೂಲಾಧಾರದಲ್ಲೊಂದು ಯೋನಿಯ ಚಿಂತನೆ ಮಾಡಿ, ಪುರುಷ ತನ್ನ ಮೂಲಾಧಾರದಲ್ಲಿ ಯೋನಿಯ ಚಿಂತನೆ ಮಾಡಿ ಅಲ್ಲಿ ಆ ಕ್ಷುದ್ರದೇವಿ ಇದ್ದಾಳೆ ಅಂತ ಪ್ರಮುದಿತ ಮನಸ ಆನಂದದಿಂದ ಉಪಚಾರೈ ಅಭ್ಯರ್ಚಯಿತ್ವ ಪೂಜೆ ಮಾಡಬೇಕಂತೆ. ಪೂಜೆ ಮಾಡಬೇಕಾದರೆ ಯೋನಿ ಮುದ್ರೆಯನ್ನು ಪ್ರಕಟ ಮಾಡಬೇಕು ಅಂತಾರೆ. ಹೇಗೆ ಅಂದರೆ ಆಬದ್ಧ್ವಾ ಯೋನಿ ಮುದ್ರಾಮಪಿ ನಿಜ ಗುದ ಲಿಂಗಾಂತರಸ್ಥಾಂ ಪ್ರದೀಪ್ತಾಂ. ಈ ಮಾಂತ್ರಿಕ ತನ್ನ ಮಲಮೂತ್ರ ವಿಸರ್ಜನೆಗಳ ಪ್ರದೇಶದ ಮಧ್ಯದಲ್ಲಿ ಯೋನಿ ಮುದ್ರೆಯನ್ನು ಪ್ರದರ್ಶನ ಮಾಡಬೇಕಂತೆ. ಇದಕ್ಕಾಗಿ ಪ್ರಾಣಾಯಾಮಗಳಿಂದ ಪವಿತ್ರೀಕರಣಗೊಳಿಸ್ಕೋಬೇಕಂತೆ ಅವನು. ಭೂಯೋ ದ್ರವ್ಯೈ ಸುಶುದ್ಧೈ ಅರುಣ ರುಚಿಭಿ, ಕೆಂಪಗೆ ಹೊಳೆಯುವಂತಹ ದ್ರವ್ಯಗಳಿಂದ ಆರಭೇದ್ ಬಾಹ್ಯ ಪೂಜಾಂ ಅಂತಾರೆ ಶಂಕರರು. ನಾಗವಲ್ಲಿ ಅನ್ನೋ ಶಬ್ದವನ್ನು ಕೇಳಿದ್ದಿರಲ್ಲ ಎಲ್ಲರೂ, ಅದರ ಮೂಲ ಪ್ರಪಂಚ ಸಾರತಂತ್ರದಲ್ಲಿದೆ. ಅವರೇ ಹೇಳ್ತಾರೆ, ಈ ರೀತಿಯಾದ ನಾಗವಲ್ಲಿಯ ಯಂತ್ರ ಜಪ ಎಲ್ಲವನ್ನು ಮಾಡಿಕೊಂಡು ದೀಪವನ್ನಿಯಲ್ಲಿ, ದೀಪದ ಬೆಂಕಿಯಲ್ಲಿ ಅದನ್ನು ಸುಡಬೇಕಂತೆ. ಆಗ ನಕ್ತಂ ಭಕ್ತ್ಯಾ ನತಾಂಗಿ ಸ್ಮರಶರ ವಿವಶ ಪ್ರೇಮ ಲೋಲಾಭಿಯಾತಿ. ಈ ರೀತಿಯಾಗಿ ಉಪಾಸನೆ ಮಾಡಿದಾಗ ಕಾಮನ ಬಾಣಕ್ಕೆ ಒಳಗಾಗಿ ಆ ಹೆಣ್ಣು ಇವನ ಬಳಿಯಲ್ಲಿ ಬರ್ತಾಳಂತೆ. ಅಷ್ಟೇ ಅಲ್ಲ, ಈ ರೀತಿಯಾದ ಉಪಾಸನೆಯಿಂದ ಎಂತಹ ಹೆಣ್ಣನ್ನು ಬೇಕಾದ್ರೂ ಆಕರ್ಷಣೆ ಮಾಡಬಹುದಂತೆ. ಸಾಧ್ಯಾಯಾಹ, ಸಾಧ್ಯ ಅಂದರೆ ಯಾರನ್ನು ವಶಪಡಿಸಿಕೊಳ್ಬೇಕಾಗಿದೆಯೋ ಅವಳ ಹೃದಯ ಕುಶೇಷ ಯೋಧರಸ್ಥಂ ಪ್ರಾಣಾಖ್ಯಂ ದೃಢಮವಬದ್ಧ್ಯ ಬೀಜವರ್ಣೈ. ಈ ಬಂಧನ ಅವಬದ್ಧ್ಯ ಅಂತ ಹೇಳಿದ್ದಾರೆ ನೋಡ್ರಿ, ಬಂಧನವನ್ನು ಹೇಳ್ತಾ ಇದ್ದಾರೆ ನೋಡಿ, ನೆನಪಿಟ್ಕೊಳ್ಳಿ. ಅವಳಲ್ಲಿ ಆ ಪ್ರಾಣಬಂಧನವನ್ನು ಮಾಡಿ ತೇಜಸ್ತಚ್ಛಿರಸಿ ವಿಧುಂ ವಿಧಾಯ ವಾತೆ ನಾಕರ್ಷೇದಪಿ ನಿಜವಾಂಛಯೈವ ಮಂತ್ರಿ. ಅವಳನ್ನು ವಾತೇನ ಗಾಳಿಯಿಂದ ಸಹಿತ ಆಕರ್ಷಣೆ ಮಾಡಬಹುದಂತೆ. ಹೇಳ್ತಾರೆ ಶಂಕರರು,
ನಿಜನಾಮ ಗರ್ಭಮಥ ಬೀಜಮಿದಂ, ಇವೆಲ್ಲ ಮಂತ್ರಗಳು. ಪ್ರವಿಚಿಂತ್ಯ ಯೋನಿ ಸುಶಿರೇ ಸುದೃಶಃ, ಈ ಮಂತ್ರದ ಚಿಂತನವನ್ನು ಮಾಡ್ತಾ ಹೆಣ್ಣಿನ ಯೋನಿಯಲ್ಲಿ ವಶಯೇತ್ ಕ್ಷಣಾಚ್ಛಿತತೆಯ ಮನಸಃ ಸ್ರವಯೇಚ್ಛ ಶುಕ್ಲಮಥವಾ ರುಧಿರಂ. ಇದನ್ನು ವಿವರಣೆ ಮಾಡಲಿಕ್ಕೆ ಅಸಹ್ಯವಾಗ್ತದೆ. ಅವಳಲ್ಲಿ ತಕ್ಷಣದಲ್ಲಿ ಸ್ರಾವ ಉಂಟು ಮಾಡಿಸಬಹುದು ಅಂತಾರೆ ಶಂಕರರು. ಬಿಂಬಂ ಸ್ಮೃತ್ವ ಪ್ರವೇಶ ಎದ್ಯೋನೌ, ಯೋನಿಯಲ್ಲಿ ಪ್ರವೇಶ ಮಾಡಬೇಕಾದ್ರೆ ಏನೇನೆಲ್ಲ ಮಾಡಬೇಕು ವಶೀಕರಣಕ್ಕಾಗಿ ಇತ್ಯಾದಿಯನ್ನು ಹೇಳ್ತಾರೆ. ಯಸ್ಯಾಹ ತತ್ಸಂಪರ್ಕಾರ್ಥಾಂಚಕ್ಷಯೇತ್, ಇವನ ಸಂಪರ್ಕ ಬೇಕು ಬೇಕು ಅಂತ ಹಂಬಲಿಸಿ ಅವಳು ಸ್ರವಿಸ್ತಾಳಂತೆ. ಎಂಥ ಅಸಹ್ಯದ ಮಾತುಗಳು. ಈ ರೀತಿಯಾದ ವಶೀಕರಣವನ್ನು ಶಂಕರರು ಕೇವಲ ಗಂಡಸರಿಗೆ ಹೇಳಿಕೊಟ್ಟದ್ದಲ್ಲ, ಅವರಲ್ಲಿ ಹೆಣ್ಣುಮಕ್ಕಳಿಗೂ ಹೇಳಿಕೊಟ್ಟಿದ್ದಾರೆ, ಕುತ್ಸಿತ ಸ್ತ್ರೀಯರಿಗೆ ಹೇಳಿಕೊಡ್ತಾರೆ. ಪರರೇಫ ಗರ್ಭಧೃತ ಸಾಧ್ಯ ಪದಂ ತ್ರಿಕಗಂ ಹುತಾಶಯುತ ಷಟ್ಕವೃತಂ ವಿಗತಸ್ವರಾವೃತ ಮಗಾರ ಭುವಿ ಸ್ಥಿತಮೇತದಾಶು ವಶಯೇದ್ರಮಣಾನ್. ಇವೆಲ್ಲವನ್ನು ವಿವರಿಸ್ಲಿಕ್ಕೆ ಹೋಗೋಲ್ಲ ನಾನು, ಅಸಖ್ಯವಾದ ವಿಷಯಗಳು. ರಮಣಾನ್, ಪುರುಷರನ್ನು ಆಶು ವಶಯೇತ್, ಬೇಗ ವಶಕ್ಕೆ ತಂದು ಕೊಡ್ತದೆ ಹೆಣ್ಣು ಮಕ್ಕಳಿಗೆ ಇದು. ಯಾವ ಸಜ್ಜನ ಸ್ತ್ರೀ ತಾನೇ ಅನೇಕ ರಮಣರನ್ನು ಪಡೀಲಿಕ್ಕೆ ಅಪೇಕ್ಷೆ ಪಡ್ತಾಳೆ? ಮಧುರತ್ರಯ ಸಂಯುತೇನ ಶಾಲಿ ರಜಸ ಪುತ್ತಲಿಕಾಂ ವಿಧಾಯತೇನ. ಈ ಹೆಣ್ಣು ಕೂಡ ತನಗೆ ಯಾವನು ಬೇಕೋ ಅವನ ಗೊಂಬೆಯನ್ನು ಮಾಡ್ಕೋಬೇಕಂತೆ, ಪುತ್ತಲಿಕಾಂ, ಗೊಂಬೆ. ಅದನ್ನೆಲ್ಲ ಮಾಡಿ ಹೋಮ ಎಲ್ಲ ಮಾಡಬೇಕಂತವಳು 3 ದಿವಸ ಮಾಡಿದರೆ ತ್ರಿದಿನಂ ಯಸ್ಯ ಕೃತೆ, ಯಾವನಿಗಾಗಿ ಮಾಡ್ತಾ ಇದ್ದಾಳೆಯೋ ವಶೋ ಭವೇತ್ ಸಹ, ಅವನು ವಶನಾಗ್ತಾನಂತೆ ಅವಳಿಗೆ. ಕೇವಲ ಸ್ತ್ರೀ ಪುರುಷರ ವಶೀಕರಣವಲ್ಲ, ಶಂಕರರಿಗೆ ಎಲ್ಲರೂ ಗೌರವ ಕೊಡ್ತಾರೆ ಅಂತ ಹೇಳಿ ಶಂಕರರು ಎಲ್ಲ ಕಡೆಗೆ ಓಡಾಡಿದರು, ಅವರಿಗೆ ಎಲ್ಲರೂ ವಶರಾದರು ಅಂತಾರಲ್ಲ, ಅದರ ಮೂಲ ಇದೆ ನೋಡಿ ಇಲ್ಲಿ. ನಾರಿ ನರಾನ್ವ ನಗರಂ ನೃಪಾನ್ವ ಗ್ರಾಮಂ ಜನನ್ವ ಮನಸೋನುಕೂಲಾನ್. ಹೆಣ್ಣು ಮಕ್ಕಳಾಗಲಿ ಗಂಡಸರಾಗಲಿ ನಗರವಾಗಲಿ ರಾಜರಾಗಲಿ ಗ್ರಾಮವಾಗಲಿ ಜನರಾಗಲಿ ಮನಸೋನುಕೂಲಾನ್, ತಮ್ಮ ಮನಸ್ಸಿಗೆ ಯಾರ್ಯಾರು ಬೇಕೋ ಅವರೆಲ್ಲರನ್ನು ವಶೀಕರೋತ್ಯೇವ ಹುತಕ್ರಿಯೇಯಂ ಚಿರಾಯನೈವತ್ರ ವಿಚಾರಣೀಯಂ. ಭಾಳ ಬೇಗ ಅವರೆಲ್ಲರೂ ಕೂಡ ವಶೀಕರಣಕ್ಕೊಳಗಾಗ್ತಾರೆ ಅಂತಾರೆ ಶಂಕರರು. ಇತಿ ಯಂತ್ರಕ್ಲಿಪ್ತ ಕಲಶೋ ಬಹುಶಃ ಕಥಮಂ ನರನ್ನ ಪರಿಮೋಹಯತಿ. ಯಾವ ಮನುಷ್ಯನ ತಾನೇ ಮೋಹಗೊಳಿಸಲ್ಲ ಇದು. ಪ್ರಮದ ಅವನೀಶ್ವರ ಸಭಾನಗರಾಧಿಕಂ. ಹೆಣ್ಣು ಮಕ್ಕಳಾಗಲಿ ರಾಜರಾಗಲಿ ಸಭೆಯಾಗಲಿ ನಗರವಾಗಲಿ ಯಾರು ಬೇಕಾದರೂ ಅವರನ್ನು ವಶಕ್ಕೆ ತಂದು ಕೊಡ್ತದೆ ಇದು. ವಕ್ಷ್ಯೇ ವಿಧಾನಮನ್ಯನ್ ಮನೋಭವಸ್ಯಾಥ ಮೋಹನಂ ಜಗತಃ. ಇಡೀ ಜಗತ್ತನ್ನು ಮೋಹಗೊಳಿಸುವಂತಹ ಮನೋಭವ ಮಂತ್ರವನ್ನು ಹೇಳ್ತೇನೆ ಅಂತಾರೆ ಶಂಕರರು. ಶಂಕರರು ಈ ದುರ್ವಿದ್ಯೆಯ ಉಪಾಸನೆಯನ್ನು ಹೇಳಿಕೊಟ್ಟದ್ದಷ್ಟೇ ಅಲ್ಲ, ಸ್ವಯಂ ಅನುಷ್ಠಾನ ಮಾಡ್ತಾ ಇದ್ದರು ಅಂತ ಪದ್ಮಪಾದರೆ ಈ ಪ್ರಪಂಚಸಾರದ ವ್ಯಾಖ್ಯಾನದಲ್ಲಿ ಬರೀತಾರೆ. ಅದಕ್ಕೆ ನಿದರ್ಶನ ಸಹಿತ ನಮಗೆ ಆನಂದಗಿರಿಯ ಶಂಕರ ವಿಜಯದಲ್ಲಿ ದೊರೀತದೆ. ಏನು ಆ ಉಭಯ ಭಾರತಿ ಮಂಡನ ಮಿಶ್ರ ಈ ಎಲ್ಲ ಪ್ರಸಂಗ ಬರ್ತದಲ್ಲ, ಅಲ್ಲಿ ಪತಿಯತ್ಯಾಶ್ರಮ ಗ್ರಹಣಾತ್ ಪೂರ್ವಕ್ಷಣೆ ಮಹಾನಸಾತ್ ಗಗನಮವಲಂಬಯ ಬ್ರಹ್ಮಲೋಕಂಗಚ್ಚಂತಿ. ಗಂಡ ಸೋತು ಹೋಗಿದ್ದಾನೆ, ಅವನಿನ್ನ ಸನ್ಯಾಸಿ ಆಗ್ತಾನೆ ಅಂತ ಅಡಿಗೆ ಮನೆಯಿಂದಲೇ ಆ ಸರಸವಾಣಿ ಅಂದರೆ ಉಭಯ ಭಾರತಿ ಬ್ರಹ್ಮಲೋಕಕ್ಕೆ ಹೋಗ್ತೇನೆ ಅಂತ ಹೊರಡ್ತಾಳಂತೆ. ಅವಳು ಹೊರಟಾಗ ಸರಸವಾಣಿಂ ದೃಷ್ಟ, ಅವಳನ್ನು ಹೋಗಿ ಶಂಕರರು ನೋಡಿ ಪರಮಗುರು ವನದುರ್ಗಾ ಮಂತ್ರೇಣ ದಿಗ್ಬಂಧನ ಮಾಚಕಾರ, ಅವಳನ್ನು ವನದುರ್ಗಾ ಮಂತ್ರದಿಂದ ದಿಗ್ಬಂಧನ ಮಾಡಿದರಂತೆ. ದಿಗ್ಬಂಧನ ಮಾಡಿ ಅದಾದ ನಂತರ ಕಾಮಕೇಲಿಯ ಘಟನೆ ನಡೀತದೆ. ಅವಳು ಕಾಮಶಾಸ್ತ್ರದ ಕುರಿತಾಗಿ ಪ್ರಶ್ನೆಯನ್ನು ಮಾಡ್ತಾಳೆ, ಇವರು ಪರಕಾಯ ಪ್ರವೇಶ ಮಾಡ್ತಾರೆ, ಇತ್ಯಾದಿ ನಡೀತದೆ. ಅವಳನ್ನೇ ಕರೆತಂದು ಶೃಂಗೇರಿಯಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ ಈ ಆನಂದಗಿರಿ ಶಂಕರ ವಿಜಯ ತಿಳಿಸ್ತದೆ. ಅಲ್ಲಿ ಬರುವ ಮಾತು ವನದುರ್ಗಾ ಮಂತ್ರೇಣ ದಿಗ್ಬಂಧನ ಮಾಚಕಾರ. ಆ ಉಭಯವಾಣಿಯನ್ನು ವನದುರ್ಗಾ ಮಂತ್ರದಿಂದ ದಿಗ್ಬಂಧನಗೊಳಿಸಿದರು ಅಂತ. ಅಲ್ಲಿ ಬಂಧನ ಶಬ್ದವನ್ನು ನಾವು ಗಮನಿಸಿದ್ದೇವಲ್ಲ. ಕೇವಲ ಆನಂದಗಿರಿಯ ಶಂಕರ ವಿಜಯವಲ್ಲ, ಆಚಾರ್ಯ ವಿಜಯದಲ್ಲಿಯೂ ಈ ಮಾತು ಬರುತ್ತೆ. ತಾಂ ವನದುರ್ಗಾ ಮಂತ್ರೇಣ ಸನ್ನಹ್ಯ, ಅವಳನ್ನು ವನದುರ್ಗಾ ಮಂತ್ರದಿಂದ ಬಂಧಿಸಿ ಅಂತ ಇಲ್ಲಿಯೂ ಆ ಮಾತು ಬರ್ತದೆ. ಅಷ್ಟೇ ಅಲ್ಲ, ಮತ್ತೊಂದು ಶಂಕರ ವಿಜಯದಲ್ಲಿಯೂ ಆ ಮಾತು ಬರ್ತದೆ. ಈ ಪರಿಯಾಗಿ ಶ್ವೇತ ಕಮಲಾಸನೆಯು ಅಂದರೆ ಆ ಉಭಯ ಭಾರತಿಯು
ಸ್ವಕೀಯ ಬ್ರಹ್ಮಲೋಕವಂ ಕುರಿತು ಪ್ರಯಾಣ ಮಾಡುತ್ತಲಿರುವುದನ್ನು ಮುನಿಹೃದಯ ಕಮಲಪೀಠನಾದ ಯತಿವರನು ಕಂಡು ಶ್ರೇಷ್ಠತಮವಾದ ವನದುರ್ಗಾ ಮಂತ್ರದಿಂದ ಸರಸ್ವತೀ ದೇವಿಯನ್ನು ತಾನಿರುವ ಪ್ರದೇಶಕ್ಕೆ ಆಕರ್ಷಿಸಲು, ನಾವೆಲ್ಲ ಆವಾಹನೆ ಮಾಡ್ತೇವೆ ದೇವತೆಗಳನ್ನು, ಇವರು ಆಕರ್ಷಣೆ ಮಾಡುತ್ತಾರೆ. ಆಕರ್ಷೇತ್ ಶಬ್ದವನ್ನು ನೋಡಿದುವಲ್ಲ ನಾವು. ತೇಜಸ್ತಚ್ಛಿರಸಿ ವಿಧುಂ ವಿಧಾಯ ವಾತೇನಾಕರ್ಷೇದಪಿ ನಿಜವಾಂಛಯೈವ ಮಂತ್ರಿ ಅಂತ. ವಿಧಿನಾ ಅಮುನಾ ತ್ರಿರಾತ್ರಾದ್ ಗರ್ವಿತ ಧಿಯಮಪಿ ಸುರಾಂಗನಾಂ ಮಂತ್ರಿ. ದೇವತಾಸ್ತ್ರೀಯನ್ನು ಸಹಿತ ಅವಳು ಗರ್ವಿತ ಬುದ್ಧಿಯವಳಾಗಿದ್ದರೂ ಅವಳಂದು ಆಕರ್ಷೇತ್ ನಿಜವಾಂಛಾ ಪ್ರದಾಯಿನಿ, ನನ್ನಿಷ್ಟ ಹೀಗೆ ಮಾಡಬಾ ಅಂತ ಹೇಳಿ ಅವಳನ್ನು ಕರೆಯಬಹುದು. ಮದನ ಬಾಣ ವಿಹ್ವಲಿತಾಂ, ಆ ದೇವತಾ ಸ್ತ್ರೀಯನ್ನು ಕಾಮವಿಹ್ವಲಿತಳನ್ನಾಗಿ ಮಾಡಿ ಆಕರ್ಷಣೆ ಮಾಡಬಹುದು ಅಂತ ಶಂಕರರು ಪ್ರಪಂಚಸಾರ ತಂತ್ರದಲ್ಲಿ ಹೇಳಿದ್ದಾರೆ. ಉಭಯ ಭಾರತೀಯ ವಿಷಯದಲ್ಲಿ ಪ್ರಯೋಗ ಮಾಡಿದ್ದಾರೆ. ಇಲ್ಲ, ವನದುರ್ಗಾ ಮಂತ್ರವನ್ನು ಹೇಳ್ತಾ ಇದ್ದಾರೆ. ಅದು ದುರ್ಗಾ ಮಂತ್ರವಿರ್ಬೋದು ಅಂದರೆ ಅದು ದುರ್ಗಾ ಎಂಬ ಹೆಸರಿರುವಂತಹ ದುರ್ದೇವತೆ, ಕ್ಷುದ್ರ ದೇವತೆ. ಶ್ರೀಮದಾಚಾರ್ಯರ ಸಿದ್ಧಾಂತ ಹೇಳ್ತದೆ, ನಾರಾಯಣ ಅನ್ನುವ ಹೆಸರಿನ ದೈತ್ಯ ಇದ್ದಾನೆ, ಶಂಕರ ಅನ್ನುವ ಹೆಸರಿನ ದೈತ್ಯ ಇದ್ದಾನೆ, ಗಣಪತಿ ಅನ್ನುವ ಹೆಸರಿನ ದೈತ್ಯ ಇದ್ದಾನೆ, ಮಹಾಲಕ್ಷ್ಮಿ ಅಂತ ಒಬ್ಬ ದೈತ್ಯ ಸ್ತ್ರೀ ಹೆಸರಿಟ್ಕೊಂಡಿದ್ದಾಳೆ, ದುರ್ಗಾ ಅಂತ ಒಬ್ಬಳು ಇಟ್ಕೊಂಡಿದ್ದಾಳೆ. ಅವರೇ ಇವರೆಲ್ಲ. ವಿವರಿಸಿಕೊಡ್ತೇನೆ ಮುಂದೆ ಇದನ್ನು. ಚಂದನ ರಸ ಸಂಸಿಕ್ತೈ ಹೋಮ ದುರ್ಗಾ ವಶೀಕರೋತಿ ಜಗತ್. ಅವಳನ್ನು ಈ ರೀತಿಯಾಗಿ ಉಪಾಸನೆ ಮಾಡಿದರೆ ಜಗತ್ತನ್ನು ವಶೀಕರಣ ಮಾಡಿಕೊಡ್ತಾಳಂತೆ. ನೃಪತಿಮಪಿ ವಶೀಕುರುತೆ, ರಾಜನನ್ನು ವಶೀಕರಣ ಮಾಡಬಹುದಂತೆ. ಹೀಗೆ ವನದುರ್ಗಾ ಮಂತ್ರದ ಬಗ್ಗೆ ಸ್ವಯಂ ಶಂಕರರು ಹೇಳ್ತಾರೆ. ಆರಣ್ಯಕಃ ಅತ್ಯನುಷ್ಠುಪ್ ವನದುರ್ಗಾಖ್ಯಾಹ ಕ್ರಮೇಣ ಭಗವತ್ಯಾಹ. ವನದುರ್ಗಾ ಎಂಬ ಹೆಸರುಳ್ಳ ಭಗವತಿಯವಳು, ಕ್ಷುದ್ರದೇವತೆ ಅವಳು ಅಂತ ಅದರ ವಿವರಣೆ ಮಾಡ್ತಾರೆ ಪದ್ಮಪಾದರರು. ವನದುರ್ಗಾಯಾಹ ದುಂಬೀಜಂ ಸ್ವಾಹಾಶಕ್ತಿ ಇತ್ಯಾದಿಯಾಗಿ. ಇವತ್ತು ಸಜ್ಜನ ಸ್ಮಾರ್ತ ಪುರುಷ ಸ್ತ್ರೀಯರಿಗೆ ಅರ್ಥವಾಯಿತಲ್ವಾ ನಾವು ಯಾಕೆ ಶಂಕರರನ್ನು ದೂರ ಇಟ್ಟಿದ್ದೇವೆ, ಶಂಕರರಿಗೆ ಗೌರವ ಕೊಡೋದಿಲ್ಲ ಅಂತ. ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಶ್ರೀಮದ್ ವಾಯುಸ್ತುತಿಯಲ್ಲಿ ನಮಗಿದನ್ನು ತಿಳಿಸಿಕೊಟ್ಟಿದ್ದಾರೆ. ದೇಹಾದುತ್ಕ್ರಾಮಿತಾನಾಂ ಅಧಿಪತಿರಸತಾಂ ಅಸತಾಂ ಅಧಿಪತಿ. ಈ ರೀತಿಯಾಗಿ ಸ್ತ್ರೀ ಪುರುಷರು ಒಬ್ಬರನ್ನೊಬ್ಬರು ವಶೀಕರಣ ಮಾಡಿಕೊಳ್ಳೋರು ಸಜ್ಜನರೋ ದುರ್ಜನರೋ ನೀವೇ ಹೇಳಿ, ಸಜ್ಜನರೋ ಅಸಜ್ಜನರೋ? ಅಸತಾಂ ಅಧಿಪತಿ. ಆ ರೀತಿಯಾದ ಅಸಜ್ಜನರಿಗೆ ಮಾರ್ಗ ತೋರಿಸ್ತಾ ಇರುವ ಶಂಕರರು ಅಸಜ್ಜನರ ಅಧಿಪತಿಗಳು. ಅಕ್ರಮಾತ್, ಇದು ಶಾಸ್ತ್ರ ಹೇಳಿದ ಕ್ರಮವಾ? ಶಾಸ್ತ್ರ ಹೇಳಿದ ಕ್ರಮವಾ ಇದು? ಯಾವ ವೇದಗಳಲ್ಲಿ ಇದರ ಉಲ್ಲೇಖವಿದೆ ತೋರಿಸಿಕೊಡಲಿ. ಶಂಕರ ಮಠದ ಪೀಠಪತಿಗಳು ಪಾರ್ನೋಗ್ರಫಿಯಲ್ಲಿ ಹೇಗೆಲ್ಲ ವಿಭಾಗ ಮಾಡಬೇಕು ಅಂತ ಜ್ಞಾನವಿರುವ ಗಣೇಶ್ರವರು ಶಂಕರ ಕಿಂಕರರು. ಅಕ್ರಮಾತ್, ಇದು ಶಾಸ್ತ್ರವನ್ನು ಮೀರಿದ ಕ್ರಮ. ವಕ್ರಬುದ್ಧಿ, ಸ್ತ್ರೀಯರ ರಜಸ್ಸನ್ನು ಮೈಗೆಲ್ಲ ಲೇಪನ ಮಾಡಿಕೊಳ್ಳಬೇಕು, ಯೋನಿಯಲ್ಲಿ ಕಲಶವನ್ನಿಡಬೇಕು, ಸ್ತ್ರೀಯ ಯೋನಿಯ ರಕ್ತ ಜಗತ್ತೆಲ್ಲ ವ್ಯಾಪಿಸಿದೆ ಅಂತ ಚಿಂತನೆ ಮಾಡಬೇಕು, ಗೊಂಬೆ ಮಾಡಿ ಅವಳ ದೇಹದ ಒಂದೊಂದೇ ಅಂಗವನ್ನು ಮುರಿದು ಹೋಮ ಮಾಡಬೇಕು. ಆಗ ದೇವತಾಸ್ತ್ರೀಯರು ಸಹಿತ ಇವನ ಸಂಘ ಸುಖವನ್ನು ಬಯಸಿ ಕಾಮಬಾಣಾರ್ಥರಾಗಿ ಬರ್ತಾರೆ. ಇದು ನೇರವಾದ ಬುದ್ಧಿಯ ವಕ್ರಬುದ್ಧಿಯ ನೀವು ಹೇಳಿ? ನಮ್ಮ ಶ್ರೀಮತ್ ತ್ರಿವಿಕ್ರಮ ಪಂಡಿತಾಚಾರ್ಯರು ಹೇಳಿದ ಮಾತಿಗೆ ಅಕ್ರಮಾದ್ದು ವಕ್ರಬುದ್ಧಿ, ಆ ಮಾತಿಗೆ ಶಂಕರರ ಪ್ರಪಂಚ ಸಾರ ತಂತ್ರ ಸಾಕ್ಷಿಯಾಗಿ ನಿಂತಿದೆ. ಆ ಸಾಕ್ಷಿಯನ್ನು ಯಾರೂ ಅಲ್ಲಗಳೆಯಲಿಕ್ಕೆ ಸಾಧ್ಯವಿಲ್ಲ. ಕ್ರುದ್ಧ ಕ್ರೋಧೈಕವಶ್ಯ ಕ್ರಿಮಿರಿವ ಮಣಿಮಾನ್ ದುಷ್ಕೃತಿ ನಿಷ್ಕ್ರಿಯಾರ್ಥಂ. ಮನುಷ್ಯರಾದವರು ಈ ರೀತಿಯಾಗಿ ಯೋಚನೆ ಮಾಡ್ತಾರಾ? ನಾನು ಕೇವಲ ಇಲ್ಲಿ ಸ್ತ್ರೀ ವಶೀಕರಣದ ಬಗ್ಗೆ ಮಾತ್ರ ಮಾತನಾಡಿದ್ದೇನೆ. ಮಾರಣ, ಸ್ತಂಭನ, ಉಚ್ಚಾಟನ ಇವೆಲ್ಲದರ ಬಗ್ಗೆ ಮಾತನಾಡ್ತಾರೆ ಶಂಕರರು. ಪಾರಿವಾಳ, ಓತಿಕ್ಯಾತ, ಮುಂಗುಸಿ ಈ ಎಲ್ಲ ಪ್ರಾಣಿಗಳ ಮಲಮೂತ್ರಗಳನ್ನು, ಅವುಗಳ ದೇಹವನ್ನು ಬಳಸಿಕೊಂಡು ಗೂಬೆಗಳ, ಕಾಗೆಗಳ ರೆಕ್ಕೆಗಳನ್ನು ಕತ್ತರಿಸಿ ಅದರಿಂದ ಹೋಮ ಮಾಡಬೇಕು ಅಂತಾರೆ. ಇವೆಲ್ಲವನ್ನು ಹೇಳ್ತಾರೆ. ಅಸಹ್ಯ ಭರಿಸುವ ಮಾತು. ನಮ್ಮ ಪಂಡಿತಾಚಾರ್ಯರು ಈ ಶಂಕರರ ಸ್ವರೂಪವನ್ನು ಸ್ಪಷ್ಟವಾಗಿ ತಿಳಿಸಿಕೊಡ್ತಾರೆ. ಚಕ್ರೆ ಭೂಚಕ್ರಮೇತ್ಯ ಕ್ರಕಚಮಿವ ಸತಾಂ. ಕ್ರಕಚ ಅಂದರೆ ಗರಗಸ. ಸಜ್ಜನರ ಮನಸ್ಸಿಗೆ ಗರಗಸದಂತಹ ಕಷ್ಟಶಾಸ್ತ್ರವಿದು, ಶೋಕ ಕೊಡುವ ಶಾಸ್ತ್ರ ಇದು. ಈ ರೀತಿಯಾಗಿ ವಾಮಾಚಾರ ಮಾಡುವುದನ್ನು ಯಾರಾದರೂ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾ?
ಅಸಹ್ಯವರಿಸುವ ಮಾತುಗಳು. ಸತಾಂ ಚೇತಸ ಕಷ್ಟಶಾಸ್ತ್ರಂ, ಸಜ್ಜನರ ಮನಸ್ಸಿಗಿದು ಕಷ್ಟ. ಇದು ದುಸ್ತರ್ಕಂ ಚಕ್ರಪಾಣೇರ್ ಗುಣಗಣ ವಿರಹಂ ಜೀವತಾಂಚಾಧಿಕೃತ್ಯ. ಅದಕ್ಕೆ ಶ್ರೀಮದಾಚಾರ್ಯರು ಹೇಳಿದರು, ಅನಂತ ದೋಷ ದುಷ್ಟಂಚ ಹೇಯಂ ಮಾಯಾಮತಮಶುಭೈ. ಸಜ್ಜನರು ಈ ಮಾಯಾಮತವನ್ನು ಆಶ್ರಯಿಸಬೇಡಿ ಎಂದರು ಆಚಾರ್ಯರು. ಷಟ್ಕರ್ಮಜ್ಞೈರ್ ದಿವ್ಯ ಮಂತ್ರೌಷಧಾಢ್ಯೈ ಏತೈರ್ಗುಪ್ತಾನ್ನೋನ ಜೇತಾಹಿ ಕಶ್ಚಿತ್ ಅಂತ ಶ್ರೀಮನ್ ಮಧ್ವ ವಿಜಯ ಈ ಶಾಂಕರರ ಬಗ್ಗೆ ಮಾತನಾಡ್ತದೆ. ಈ ಸ್ತ್ರೀ ವಶೀಕರಣ, ಮಾರಣ, ಸ್ತಂಭನ ಇವೆಲ್ಲವನ್ನು ಹೇಳಿಕೊಟ್ಟಂತಹ ಈ ಪ್ರಪಂಚಸಾರ ತಂತ್ರ ಶಂಕರರ ಈ ಗ್ರಂಥ ಇದು ಕುತ್ಸಿತವಲ್ಲದೆ ಮತ್ತೇನು, ಕುತ್ಸಿತವಲ್ಲದೆ. ಯಾವುದರ ಕುರಿತು ಮಾತನಾಡಿದರೆ ಜನಿವಾರ ಬದಲಾಯಿಸಬೇಕೋ ಅಂಥ ಈ ಕುತ್ಸಿತವಾದ ಪ್ರಪಂಚಸಾರ ತಂತ್ರವೆಲ್ಲಿ? ನಮ್ಮ ಶ್ರೀಮದಾನಂದ ತೀರ್ಥ ಭಗವತ್ಪಾದಾಚಾರ್ಯರು ನಮಗೆ ಶ್ರೀಮತ್ ತಂತ್ರಸಾರ ಸಂಗ್ರಹವನ್ನು ಅನುಗ್ರಹಿಸಿದ್ದಾರೆ. ಆ ಗ್ರಂಥವನ್ನು ನಾವು ಹೇಗೆ ಪಾಠ ಹೇಳ್ತೇವೆ ಗೊತ್ತಾ? ನಮ್ಮ ಮಕ್ಕಳಿಗೆ, ನಮ್ಮ ಶಿಷ್ಯರಿಗೆ ಹೇಗೆ ಹೇಳ್ತೇವೆ ಗೊತ್ತಾ? ಓ ಶಂಕರ ಕಿಂಕರರೇ, 100 ಜನ್ಮ ಎತ್ತಿ ಬಂದರೂ ನಿಮಗೆ ಅರ್ಥವಾಗದ ವಿಷಯವದು. ನಾವು ಶ್ರೀಮದ್ ಬ್ರಹ್ಮಸೂತ್ರ ಭಾಷ್ಯ, ಶ್ರೀಮತ್ ತತ್ವಪ್ರಕಾಶಿಕ, ಶ್ರೀಮತ್ ತಾತ್ಪರ್ಯ ಚಂದ್ರಿಕಾ, ಶ್ರೀ ಭಾವದೀಪ, ಶ್ರೀ ಪ್ರಕಾಶ ಗ್ರಂಥಗಳನ್ನು, ಶ್ರೀಮದ್ ಅನುವ್ಯಾಖ್ಯಾನ, ಶ್ರೀಮನ್ ನ್ಯಾಯಸುಧಾ, ಶ್ರೀ ಪರಿಮಳಾದಿ ಗ್ರಂಥಗಳನ್ನು ಶುದ್ಧವಾಗಿ ಶುಚಿರ್ಭೂತರಾಗಿ ಪೂರ್ವಾಭಿಮುಖವಾಗಿ ಆಸನದ ಮೇಲೆ ಕುಳಿತುಕೊಂಡು ಮಕ್ಕಳಿಗೆ, ಶಿಷ್ಯರಿಗೆ ಪಾಠ ಹೇಳ್ತೇವೆ. ಶ್ರೀಮತ್ ತಂತ್ರಸಾರ ಸಂಗ್ರಹದ ಪಾಠ ಹೇಳಬೇಕಾದರೆ ದೇವರ ಪೂಜೆಯ ಮಡಿಯಲ್ಲಿ ನದಿಯಲ್ಲಿ ಅವಗಾಹನ ಸ್ನಾನವನ್ನು ಮಾಡಿಕೊಂಡು ಬಂದು ಸಾಲಿಗ್ರಾಮಾದಿಗಳನ್ನು ಮುಟ್ಟಿ ಪೂಜೆ ಮಾಡಬೇಕಾದರೆ ಯಾವ ಶುದ್ಧ ಮಡಿಯಲ್ಲಿರ್ತೇವೆಯೋ ಆ ಮಡಿಯಲ್ಲಿ ನಾವು ನಮ್ಮ ಶಿಷ್ಯರಿಗೆ ಶ್ರೀಮತ್ ತಂತ್ರಸಾರ ಸಂಗ್ರಹದ ಪಾಠವನ್ನು ಹೇಳ್ತೇವೆ. ದೇವರ ಪೂಜೆಯ ಮಡಿಯಲ್ಲಿ ಪಾಠ ಹೇಳಬೇಕಾದ ನಮ್ಮ ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರ ಪರಮ ಮಂಗಲವಾದ ಶ್ರೀಮತ್ ತಂತ್ರಸಾರ ಸಂಗ್ರಹದಲ್ಲಿ ಯಾವುದರ ಕುರಿತು ಮಾತನಾಡಿದರೆ ಜನಿವಾರ ಬದಲಾಯಿಸಬೇಕಲ್ಲ, ಅಂತಹ ಅಪವಿತ್ರವಾದ ಅಶ್ಲೀಲವಾದ ಈ ಶಂಕರರ ಕುತ್ಸಿತವಾದ ಪ್ರಪಂಚಸಾರ ತಂತ್ರವೆಲ್ಲಿ? ನಾನು ಈ ದಿವಸ ಸಜ್ಜನ ಸ್ಮಾರ್ಥ ಸಮುದಾಯಕ್ಕೆ ಹೇಳ್ತೇನೆ, ಗೌರವಪೂರ್ವಕವಾಗಿ ನಿಮಗೆ ತಿಳಿಸಿ ಹೇಳ್ತೇನೆ. ಶ್ರೀಮದ್ ಭಗವದ್ಗೀತೆಯ ಮಾತನ್ನು ನಿಮ್ಮ ಮುಂದಿಡ್ತೇನೆ. ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು. ಅನೇಕವಾದ ಬುದ್ಧಿಯ ವಿಭ್ರಮಕ್ಕೆ ಒಳಗಾಗಿ ಇದನ್ನೂ ಸಮರ್ಥನೆ ಮಾಡಿಕೊಳ್ಳಿಕ್ಕೆ ಬರ್ತಾರೆ ಶಂಕರ ಕಿಂಕರರು. ಈ ದಿವಸ ಜಗನ್ನ ಮಾತೆಯರ ಮೇಲೆ ಮಾಡುವ ಆಕ್ರಮಣವನ್ನು, ಅತ್ಯಾಚಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ. ಯಾವುದೇ ಹೆಣ್ಣು ಮಂಚಕ್ಕೆ ಬಂದರೂ ಅವಳನ್ನು ತೊರೆಯಬಾರದು, ವಾಮದೇವ ವಿದ್ಯೋಪಾಸನೆ ಮಾಡುವವನು ಅಂತ ಹೇಳಿ ವ್ಯಭಿಚಾರವನ್ನು ಪ್ರೋತ್ಸಾಹ ಮಾಡುವ ಶಂಕರರ ದುರ್ವಿಚಾರವನ್ನು ಸಮರ್ಥನೆ ಮಾಡಿಕೊಳ್ತಾ ಇದ್ದಾರೆ ಶಂಕರ ಕಿಂಕರರು. ಈ ದಿವಸ ಇದನ್ನೂ ಸಮರ್ಥನೆ ಮಾಡಿಕೊಳ್ತಾರೆ. ಅವರ ಚಿತ್ತ ವಿಭ್ರಾಂತಿಯನ್ನು ನೀವು ಗಮನಿಸಿ. ನಮಗೆ ನಿರ್ಣಯವಿದೆ. ಮೋಹ ಜಾಲ ಸಮಾವೃತರಾಗಿದ್ದಾರವರು. ಪ್ರಸಕ್ತ ಕಾಮಭೋಗೇಶು. ಶಂಕರರ ಈ ಗ್ರಂಥ ಏನು ಹೆಸರಿಟ್ಟಿದ್ದಾರೋ ಅವರು, ಪ್ರಪಂಚ ಸಾರತಂತ್ರವಂತೆ, ಪ್ರಪಂಚದ ಸಾರವಂತೆ. ಈ ರೀತಿಯಾದ ಅಶ್ಲೀಲವಾದ ದುರ್ವಿಚಾರಗಳು ಪ್ರಪಂಚದ ಸಾರವ. ಕಾಮಭೋಗದಲ್ಲಿ ಪ್ರಸಕ್ತರಾಗಿದ್ದಾರೆ. ಅಶುಚೌ ನರಕೆ ಪತಂತಿ, ಅಶುದ್ಧವಾದ ನರಕದಲ್ಲಿ ಬೀಳ್ತಾರೆ. ನಮ್ಮ ಸ್ವಾಮಿ ಶ್ರೀಕೃಷ್ಣ ದೇವರು ಹೇಳ್ತಾರೆ, ಊರ್ಧ್ವಂ ಗಚ್ಚಂತಿ ಸತ್ವಸ್ಥಾಃ ಮಧ್ಯೆ ತಿಷ್ಠಂತಿ ರಾಜಸಾಃ ಜಘನ್ಯ ಗುಣವೃತ್ತಿಸ್ಥಾಃ ಅಧೋ ಗಚ್ಚಂತಿ ತಾಮಸಾಃ. ಸಾತ್ವಿಕ ಕ್ರಿಯೆಗಳನ್ನು ಮಾಡಿ ಊರ್ಧ್ವಲೋಕಕ್ಕೆ ಹೋಗ್ತೀರಿ. ಸಾತ್ವಿಕವೂ ಅಲ್ಲದ ತಾಮಸವೂ ಅಲ್ಲದ ರಾಜಸ ಕ್ರಿಯೆಯನ್ನು, ಲೋಕಕ್ಕೆ ಸಂಬಂಧಪಟ್ಟ ಕೆಲಸ ಮಾಡ್ತಾ ಕುಳಿತುಕೊಳ್ಳಿ, ಲೋಕದಲ್ಲೇ ಉಳಿತೀರಿ. ಜಘನ್ಯ ಗುಣವೃತ್ತಿಸ್ಥಾಃ, ನೀಚವಾದ ಅಶ್ಲೀಲವಾದ ಯಾವ ರೀತಿಯ ವಶೀಕರಣಾದಿ ಪ್ರಕಾರಗಳನ್ನು ಹೇಳಿದ್ದಾರೆ ಶಂಕರರು, ಅದು ಅಸಹ್ಯಿಸಿಕೊಳ್ಳುವ ವಿಷಯ. ಅಂಥದ್ದನ್ನು ಮಾಡುವವರು ಅಧೋ ಗಚ್ಚಂತಿ ತಾಮಸಾಹ ಅಂದಿದ್ದಾರೆ ನಮ್ಮ ಶ್ರೀಕೃಷ್ಣ ದೇವರು ಗೀತೆಯಲ್ಲಿ. ಗೀತಾ ಸಿದ್ಧಾಂತ ಬೇಕೋ, ಶಂಕರರ ಈ ದುಷ್ಟ ಕಾಮಸಿದ್ಧಾಂತ ಬೇಕೋ, ನೀವು ನಿರ್ಣಯಿಸಿಕೊಳ್ಳಿ. ಆಶಾಪಾಶ ಶತೈರ್ಬದ್ಧಾ ಕಾಮಕ್ರೋಧ ಪರಾಯಣ ಈಹಂತೆ ಕಾಮಭೋಗಾರ್ಥಂ ಅನ್ಯಾಯೇನಾರ್ಥ ಸಂಚಯಾನ್. ನ್ಯಾಯವಲ್ಲದ ಕ್ರಮದಲ್ಲಿ, ಶಾಸ್ತ್ರವಿಹಿತವಲ್ಲದ ಕ್ರಮದಲ್ಲಿ, ಶ್ರೀಕೃಷ್ಣ ದೇವರೇ ಹೇಳಿದ ಮಾತು, ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾ. ಶಾಸ್ತ್ರವಿಹಿತವಲ್ಲದ ಕ್ರಮದಲ್ಲಿ ಮಧ್ಯರಾತ್ರಿಯಲ್ಲಿ ಹೋಮ ಮಾಡಬೇಕಂತೆ. ಸಾಧ್ಯ ವಾಮಾಂಘ್ರಿ ಪಾಂಸುಭಿಹಿ, ಯಾರನ್ನು ವಶೀಕರಣ ಮಾಡಿಕೊಳ್ಳಬೇಕೋ ಆ ವ್ಯಕ್ತಿಯ ಎಡಗಾಲಿನ ಮಣ್ಣನ್ನು ತಂದು ಗೊಂಬೆಯನ್ನು ಮಾಡಿ ಪುತ್ತಲಿಕಾಂ ಕೃತ್ವ ಪ್ರಯೋಗ ಮಾಡಬೇಕಂತಾರೆ ಶಂಕರರು. ಯಾವ ವೇದಮಂತ್ರಗಳಲ್ಲಿ ಹೇಳಲಾಗಿದೆ ಈ ವಿಷಯವನ್ನು? ಅಶಾಸ್ತ್ರವಿಹಿತಂ ಘೋರಂ ತಪ್ಯಂತೆ ಯೇ ತಪೋಜನಾ
ದಂಭಾಹಂಕಾರ ಸಂಯುಕ್ತಾ ಕಾಮ ರಾಗಬಲಾನ್ವಿತಾ. ಕಾಮದ ಬಲ ರಾಗದ ಬಲದಿಂದ ಕೂಡಿರ್ತಾರೆ. ತ್ರಿವಿಧಂ ನರಕಸ್ಯೇದಂ ದ್ವಾರಂ ನಾಶನಮಾತ್ಮನಃ ಕಾಮ ಕ್ರೋಧಸ್ತಥಾ ಲೋಭ ತಸ್ಮಾದೇತತ್ರಯಂ ತ್ಯಜೇತ್. ಕಾಮ ಬೇಕು ನಿಜ, ಸ್ವಾಮಿ ಭಗವಂತನೇ ಹೇಳಿದ್ದಾನೆ, ಧರ್ಮ ವಿರುದ್ಧೋ ಭೂತೇಷು ಕಾಮಸ್ಮಿ ಭರತರ್ಷಭ. ಧರ್ಮಕ್ಕೆ ವಿರುದ್ಧವಲ್ಲದ, ಧರ್ಮಕ್ಕೆ ಸಮ್ಮತವಾದ ಕಾಮ ಅದು ನಾನೇ. ಕಾಮ ಎಂಬ ರೂಪದಿಂದ ರತಿಪತಿ ಮನ್ಮಥ ದೇವರಲ್ಲೇ ನಿಂತುಕೊಂಡು ಸಜ್ಜನ ದಂಪತಿಗಳಲ್ಲಿ ಪರಸ್ಪರ ಕಾಮವನ್ನು ನೀಡುತ್ತಾ ನಾನು ಅವರೊಳಗಿದ್ದು ಸೃಷ್ಟಿಯ ಕ್ರಿಯೆ ಮುಂದುವರಿಸ್ತೇನೆ. ತಾಸಾಂ ಬ್ರಹ್ಮ ಮಹದ್ಯೋನಿರಹಂ ಬೀಜಪ್ರದಃ ಪಿತ ಅಂತಾನೆ ನಮ್ಮ ಸ್ವಾಮಿ. ಅಂಥ ಧರ್ಮಕ್ಕೆ ವಿರುದ್ಧವಲ್ಲದ ಪರಿಶುದ್ಧವಾದ ಕಾಮ ಬೇಕೋ? ಮಧ್ಯರಾತ್ರಿಯಲ್ಲಿ ಬೊಂಬೆಯನ್ನು ಮಾಡಿ ವಶೀಕರಣ ಮಾಡಿಕೊಳ್ಳುವ ಈ ದುಷ್ಟವಾದ ಶಂಕರರು ಹೇಳಿದ ಕುತ್ಸಿತ ಪ್ರಪಂಚ ಸಾರ ತಂತ್ರದ ದುರ್ವಿದ್ಯೆ ಬೇಕೋ? ನೀವು ನಿರ್ಣಯಿಸಿ ಅಂತ ಹೇಳ್ತಾ ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.